ಮಧ್ಯಾಹ್ನ 3:35. ಅಲ್ಲ ನೀವಪ್ಪ ಕೇಳ್ತಾರ ಇಲ್ಲ 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 ಯಾವಾಗ್ಲೂ ಒಂದ್ ಕಡೆಗೆ ಹೋಗ್ತಿಲ್ಲ ಯಾಕೆ? ಇಲ್ಲ ಇಲ್ಲ ದಿನ ಲೆಟ್ರು ಬಂದಿರೋದು ನಿಜ, ನಮ್ಮ ಅಪ್ಪನೇ ಕಳಿಸಿರ್ತಾರೆ. ಬಟ್ ನನಗೆ ಕಳಿಸಿರಲ್ಲ, ಜಾನು ಕಳಿಸಿರ್ತಾರೆ. ಜಾನು ಒಂದು ಬ್ಯೂಟಿಫುಲ್ ಹುಡುಗಿ ಅದಲ್ಲ ಗಿಲ್ಲಿ, ಸಖತ್ತಾಗದಕ್ಕಲ್ಲ ಹುಡುಗಿ. ಅವರು ನಾನು ಅವ್ರಿಗೂ ಎಷ್ಟು 50-52 ಏಜ್ ಆಗಿರ್ಬೇಕಲ್ವಾ. ಅವ್ರ ಮೇಲೆ ಎಲ್ಲೋ ನನಗೆ ಕ್ರಸ್ ಆಗಿದೆ. ಯಾವಾಗಲಾದ್ರೂ ಇದನ್ನು ವ್ಯಕ್ತಪಡಿಸೋಕೆ ಪ್ರಯತ್ನ ಪಡು. ಈ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ, ಜಾನು ಐ ಲವ್ ಯು ಅಂತ ಬರುತ್ತೆ ನೋಡ್ಬೇಕಾರೆ. ನಮ್ಮ ಅಪ್ಪ ನಿಜವಾಗ್ಲೂ ಮುಂಚೆನೇ ಇಷ್ಟಪಡ್ತಿರೋ ನೀನು, ಕ್ರಸ್ ಆಗಿತ್ತಂತೆ. ಅಂದ್ರೆ ಏಜ್ ಮ್ಯಾಚ್ ಆಯ್ತದಲ್ಲ, ಒಂದೇ ಏಜ್ ಅಲ್ಲಿ ಇದ್ದಿರಲ್ಲ. ಬಿಗ್ ಬಾಸ್ ಮನೇಲಿ ಮೋಸ ಮಾಡ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹಂಗಾರೆ ನಾನು ನಿನಗೆ ಅಮ್ಮ. ಅಮ್ಮ ಇಲ್ಲ, ಅಮ್ಮ ಅನ್ನಕ್ಕಾಗಲ್ಲ, ಚಿಕ್ಕಮ್ಮ ಅಂದ್ರೂ ಅನ್ಬೋದು, ಮೋಸ ಇಲ್ಲ. ಚಿಕ್ಕಿ 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 ಏನೇ ಚಿಕ್ಕಿ, ಚೆನ್ನಾಗಿದ್ದೀಯೇನೆ? ಚಂದ್ರಣ್ಣ ಇಂಗ್ಲೀಷಲ್ಲಿ ಬರುತ್ತೆ. ರಕ್ಷು ನಿನ್ಗೆ ಹಿಂದಿಲಿ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ ಲೆಟ್ರು? ಇಂಗ್ಲಿಷ್. ಓ ಬೇಟಿ ಹಮಾರಿಯೋ ಕುछ कुछ होता है, हाँ बेटी दिलवाले दुनिया की ले जाएंगे, हाँ बेटी इधर चेन्नई एक्सप्रेस से. ಸಂಜೆ 4 ಗಂಟೆ. ಲಿಟ್ರಲಿ ನನ್ನ ಎದೆ ಹೆಂಗೆ ಹೊಡ್ಕೊಂತ ಇತ್ತು ಅಂದರೆ, ನಿಜ ಹೇಳ್ತಾ ಇದ್ದೀನಿ, ನಾನು ಹಿಂಗಿದ್ರೆ ನನ್ನ ಕೈಯ ಡಗ್ 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 ಅಂತ ಅಲ್ಲಾಡ್ತಾ ಇತ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಮ್ಮ. ಅಯ್ಯೋ ದೇವ್ರೆ, ಎದೆ ಹೊಡೆದೋತಾಯ್ತು ಇವಾಗ. ಈ ವೇಟಿಂಗ್ ಅಂತೂ ಬಿಗ್ ಬಾಸ್ ಎಲ್ಲದಕ್ಕಿಂತ ಟಫ್. ಮೊದಲನೇ ಪ್ರೇಮ ಪತ್ರನೇ ಓದಕ್ಕಾಗಿತ್ತಂಗೆ. ಹೃದಯಗಳಿಗೆ ಸೇತುವೆ. ಸುಮ್ಮನಿರ್ ಮತ್ತೆ ಹತ್ಕೊಬಿಡ್ತಾನೆ. ಸಂಜೆ 5:40. ತುಂಬಾ ಟೈಮ್ ತಗೊಂಡಿಲ್ಲ, ಪಟ ಪಟ ಬಂದ್ಬಿಟ್ಟು ಪಟ 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 ಆಗೋಯ್ತಲ್ಲ. ಓಪನ್ ಆಯ್ತು. ಏನು ಇಲ್ವಲ್ಲ, ಏನ ಇರು ಅವನೇ ಕಣ ಪೋಸ್ಟ್ ಮ್ಯಾನ್. ಓ ಇಲ್ಲ, ಏನೋ ಕ್ಲೋಸ್ ಮಾಡೋರೆ, ಏನೋ ಇಟ್ಟವ್ರೆ. ಎಲ್ಲಿ ಇಲ್ಲಿ ಇಲ್ಲ, ನಿಜ ಇಟ್ಟಿದ್ದಾರಾ? ಏನೋ ಇಟ್ಟವ್ರೆ. ಹೋಗ್ಬೇಡ, ಮುಟ್ಟಲ್ಲ, ಸುಮ್ಮನೆ ಸುತ್ತ ಮುಟ್ಟಂಗಿಲ್ಲ. ಓ ಅಲ್ಲಿ ನಮ್ ಲೆಟ್ರು. ನಾನಿಲ್ವಾ? ನಾನು ಇಲ್ಲ. ನೀವು ಇರಬೇಕು ಅಂದ್ರೆ ಏನಾರು ನಮ್ಗೆ ಗಿಫ್ಟ್ ಕೊಡ್ಬೇಕು ಅನ್ಸುತ್ತೆ. ಹೋಗಂಗಿಲ್ಲ ಅನ್ಸುತ್ತೆ ಹತ್ರ. ಮುಟ್ಟಬಾರದು. ಯಾರು ಬರ್ದಾರಪ್ಪ? ಓಕೆ. ಯಾಕೆ ಬಿಗ್ ಬಾಸ್ ನಂಗೆ ಮಾತ್ರ ಹಾಕಿಲ್ಲ ಫೋಟೋ? ಬ್ಲರ್ ಕಂಬಿಡು, ಏನ್ ನೋಡಿದ್ರು ಅಷ್ಟೇ. ಆಯ್ ನಟ. ಓ ಭೋಜು ಯಾರು? ಭೋಜು ಚೆನ್ನಾಗಿದೆಯಾ ಭೋಜು? ಆಯ್ ರಿಸಾ, ಆಯ್ಕಾ ಎತ್ಕೊಂಗಿಲ್ಲ ಅನ್ಸುತ್ತೆ. Be a sport person. ಆಯ್ಕಾ ಬಾಬಾ ನಿಂದು ಬಂದಿದೆ, ಯಾಕೆ? ಅಷ್ಟೇ. ಬಾಬಾ ನೋಡು ಅಂತ ಗೊತ್ತಾಗ್ತಿಲ್ಲ. ಹಾಯ್ ರಘು. ಇದಕ್ಕೆ ನಾನು ಎತ್ಕೊತಿದ್ದೆ ನೋಡು. ಆಯ್ ನಟನ್ನ, ಹಾಯ್ ರಘು. ನಟನ್ನ ಟಚ್ ಮಾಡ್ತಿದ್ದೀನಿ. ನನಗೆ ಗೊತ್ತಲ್ಲಿ ಕಾಣಿಸ್ತಿದ್ರು ನೀವು ಓದಾಯ್ತಾ ಲೆಟರ್ನ ಅಂತ ನಿಮ್ಮ ಮನಸ್ಸಿನ ಕಣ್ಣುಗಳಲ್ಲಿ. ಈ ಪ್ಯಾರದಲ್ಲಿ ಏನಿದೆ ಅಂತಾನು ಗೊತ್ತಾಯ್ತು ನಿಮಗೆ, ಇದ್ರಲ್ಲಿ ಗೊತ್ತಾಯ್ತು, ಇದ್ರಲ್ಲಿ ಗೊತ್ತಾಯ್ತು. ಯಾರ ಮಗನ? ಲವ್ಲಿ ಸಮ್ ಗುಡ್ಡು. ಎಷ್ಟು ಚೆನ್ನಾಗಿ ಬರ್ದಾನೆ ಜಾನು, ಎಷ್ಟು ಕ್ಯೂಟಾಗಿ ಬರ್ದಾನೆ ಹಾರ್ಟ್ನ. ಆಗಬೇಡಿ. ಆಯ್ಕಾ, ನಾನು ನಿಮ್ಮಪ್ಪ ಸದಾನಂದ ಗೌಡ್ರು. ಗಿಲ್ಲಿ ನಟ ತುಂಬ ಒಳ್ಳೆ ಹುಡುಗ. ನೀನು ಅವನ್ನ ಬೈದು ಅವನ ಮೇಲೆ ಕೋಪ ಮಾಡ್ಕೋದು ಮಾಡಬೇಡ. ಚೆನ್ನಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರು. ಏನು ಇಲ್ಲ ಅಲ್ಲ, ಆಯ್ಕಾ ಅಂತ ಸತ್ಯ. ನಾನು ಓದ್ಲಾ? ನಿನ್ನೆ ನನ್ನ ಕನ್ಸಲ್ಲಿ ಬಂದಿದ್ದ ಆಯ್ತಾ, ಬರ್ತಾನೆ ಇರ್ತಾನೆ, ನೆನೆಸ್ಕೊಳ್ತಾನೆ ಇರ್ತೀನಲ್ಲ, ನಾನು ಅವನಿಗೆ ಊಟ ಮಾಡಿಸ್ತಿರ್ತೀನಿ ಕನ್ಸಲ್ಲಿ, ಆ ಥರ ಬಂದಿತ್ತು. ಹೌದಾ? ಓ ಗಾಡ್ ಬಿಗ್ ಬಾಸ್. You're strong. ಸಂಜೆ 6 ಗಂಟೆ.
ಆ ಲೆಟರ್ನ ಮುಟ್ಲೇ ಇಲ್ಲ ಅವನು. ಎಲ್ಲರೂ ನೋಡ್ತಿದ್ರೆ ಎಲ್ಲರ ಮುಖ ನೋಡ್ಕೊಂಡು ನಿಂತಿದ್ದಾನೆ. ಆಯ್ ಲೆಟರ್ ಬಿಟ್ರೆ ಏನೂ ಕಾಣಿಸಿಲ್ಲ, ಇಟ್ಬಿಟ್ಟು ಬಂದು ಕೂತ್ಕೊತಾನೆ ಏನೋ ಮಾಡಿ. ಇವಳ್ದಾದ್ರೆ ಐ ಲವ್ ಯು ಇಷ್ಟು ದೊಡ್ಡದಾಗಿ ಬರ್ದು ಕಳಿಸೋರೆ. ಬುದ್ಧಿವಂತ ಮಗ. ನಮ್ಮ ದಾಟವ್ ನಮ್ಗೆ ಕಳಿಸಿರೋವು ಎಲ್ಲ ರವೆ ಕಾಳು ಬರ್ದ ಈಗ ಇಷ್ಟಿಷ್ಟೇ ಬರ್ದು ಕಳಿಸಿವಿ. ಎಲ್ಲಿ ಲೆಟ್ರು ಪೇಪರ್ ಖಾಲಿ ಆದದು ಅಂದ್ಬಿಟ್ಟು ನಾವೇನ್ ಮಾಡುವ? ನಾವೇ ಜಾಸ್ತಿ ಇಮೋಷನಲ್ ಆಗ್ಬಿಟ್ಟು ಒಂಚೂರು ಯಾರು ಕಣ್ಣಲ್ಲಿ ನೀರೇ ಬಿಡ್ತಾಯಿಲ್ಲ. ನಿಮ್ಮದು ಅವಾಗ ಫಸ್ಟ್ ನಿಮ್ಮ ಲೆಟರ್ಸ್ ಬಂದಾಗ ನಾವೆಲ್ಲರೂ ಎಮೋಷ್ನಲ್ ಆಗ್ಬಿಟ್ವಿ. 100. ನಾನು ಹತ್ತಿರದೇ ನೋಡಿಲ್ಲ ನಮ್ಮ ಪೇರೆಂಟ್ಸು. ನಾನು ಇಲ್ಲಿ ಎಷ್ಟು ಅಳ್ತಾ ಇದ್ದೀನಿ ಅಂದರೆ ನಂಗೆ ಅಳೋದು ಇಷ್ಟ ಇಲ್ಲ ಅವ್ರಿಗೆ. ತಡ್ಕೊಳಕ್ಕೆ ಆಗಲ್ಲಪ್ಪ, ಕಣ್ಣಲ್ಲಿ ನೀರೇ ತುಂಬ. ನಾನು ಇವತ್ತೇ ಹತ್ತಿದ್ದು ಅಲ್ವಾ ಇಷ್ಟು ದಿನದಲ್ಲಿ. ಬಾಳುವಣ್ಣ ಒಂದು ಸ್ಟ್ರಾಂಗ್ ಆಗಿದ್ದಾರೆ ಇವತ್ತಲ್ಲ. ಇವತ್ತು ಸ್ಟ್ರಾಂಗ್ ಆಗಿದ್ದೀರಾ. ಏನು ಮಾಡಲಿಲ್ಲ, ಬರಾದಕ್ಕೆ ಅದನ್ನ ತಡ್ಕೊಂಡದನ್ನ ಮತ್ತೆ ಎಷ್ಟು ತೋರಿಸ್ಬೋದು ಮಂದಿ ಏರಿ ಅದನ್ನು. ಇಲ್ಲಿ ಒಂಥರ ವಿಚಿತ್ರ ಐತಿ ಇಲ್ಲಿ ಆಟಕ್ಕೆ. ಸಂಜೆ 6:45. ಬಂದ ಸಿದ್ದೇಶಣ್ಣ. ಓ ಇಲ್ಲಣ್ಣ ನೀನ್ ಸೈಕಲು ಸಿದ್ದೇಶಣ್ಣ ಸೈಕಲಲ್ಲಿ ಮಾರ್ಬಿಟ್ಟ. ಸೈಕಲ್ ಪಂಚರ್ ಆಯ್ತು ಅನ್ಸುತ್ತೆ. ಅಯ್ಯಪ್ಪ ಅಣ್ಣ ಎಷ್ಟು ವರ್ಷ ಆಯ್ತು ಕೆಲ್ಸಕ್ಕೆ ಸೇರ್ಕೊಂಡು? ಮಿಕ್ಕಿದವ್ರದ್ದೆಲ್ಲ ಫೋಟೋ ಸರಿಗೆ ಜೋಡಿಸಿ ನನಗೆ ಹೇಳಿರೋ ಮಾಡ್ಬಿಡ್ತಿದ್ನಪ್ಪ. ಪೋಸ್ಟ್ ಮ್ಯಾನ್ ಎಲ್ಲರೂ ಪೇರೆಂಟ್ಸು ದಿದ್ದಿ ಪಕ್ಕ ಪಕ್ಕ ಪಕ್ಕ. ಇದು ಬಿಗ್ ಬಾಸ್. ರಿಷಾ, ಹಾಂ ಬಿಗ್ ಬಾಸ್. ಪೆಡೆಸ್ಟಲ್ ಬಳಿ ಬನ್ನಿ. ರಿಷಾ, ಹಾಂ ಬಿಗ್ ಬಾಸ್. ನಿನ್ನೆಯ ದಿನ ಅರ್ಧದಷ್ಟು ಮನೆಯ ಸದಸ್ಯರು ನೀವು ಈ ಮನೆಯಲ್ಲಿ ಇರಲು ಅರ್ಹರಲ್ಲ ಎಂದು ಹೇಳಿ ನಿಮಗೆ ಮಸಿ ಬಳೆದಿದ್ರು. ಹೌದು ಬಿಗ್ ಬಾಸ್. ಈಗ ಇಲ್ಲಿ ಪೆಡೆಸ್ಟಲ್ ಮೇಲೆ ನಿಮ್ಮ ಮನೆಯವರ ಪತ್ರದೊಂದಿಗೆ ನಿಮಗೆ ಮಸಿ ಬಳೆದ 9 ಸದಸ್ಯರ ಪೈಕಿ 7 ಸದಸ್ಯರ ಮನೆಯ ಪತ್ರಗಳನ್ನು ಇಡಲಾಗಿವೆ. ಹಾಂ ಬಿಗ್ ಬಾಸ್. ಈಗ ನಿಮಗೆ 2 ಆಯ್ಕೆಗಳಿವೆ. ಮೊದಲನೇ ಆಯ್ಕೆ, ರಿಷಾ, ಹಾಂ ಬಿಗ್ ಬಾಸ್. ನಿಮ್ಮ ಮನೆಯಿಂದ ಬಂದಿರುವ ಪತ್ರವನ್ನು ನೀವು ಪಡೆದರೆ ಅದರೊಂದಿಗೆ ನೀವು ಇಮ್ಯುನಿಟಿಯನ್ನು ಗಳಿಸುತ್ತೀರಿ. ಅದರ ಬದಲಿಗೆ ಉಳಿದ 7 ಸದಸ್ಯರ ಪತ್ರಗಳ ಪೈಕಿ 2 ಪತ್ರವನ್ನು ಪೆಡೆಸ್ಟಲ್ ಪಕ್ಕದಲ್ಲಿರುವ ಶ್ರೆಡರ್ನಲ್ಲಿ ಹಾಕಬೇಕು. ಎರಡನೇ ಆಯ್ಕೆ, ಈ 7 ಸದಸ್ಯರ ಪೈಕಿ ನಿಮ್ಮ ಆಯ್ಕೆಯ 2 ಅವರವರ ಪತ್ರವನ್ನು ಕೊಡುವ ಮೂಲಕ ಇಮ್ಯುನಿಟಿ ನೀಡಿ ಆ ಸದಸ್ಯರನ್ನು ಈ ವಾರದ ಎಲಿಮಿನೇಷನ್ನಿಂದ ನೀವು ಪಾರು ಮಾಡಬೇಕು. ಬದಲಿಗೆ ನಿಮಗೆ ಬಂದಿರುವ ನಿಮ್ಮ ಕುಟುಂಬದವರ ಪತ್ರ ಶ್ರೆಡರ್ ಸೇರುತ್ತದೆ. ಆಯ್ಕೆ ನಿಮ್ಮದು. ಬಿಗ್ ಬಾಸ್, ನಾನು ಈ ಲೆಟರ್ನ ಸ್ವೀಕರಿಸ್ತೇನೆ ಬಿಗ್ ಬಾಸ್. ಈಗ ಶ್ರೆಡರ್ ಮೇಲಿರುವ ಹೊದಿಕೆಯನ್ನು ತೆಗೆಯಿರಿ. ಮೊದಲಿಗೆ 7 ಸದಸ್ಯರ ಪೈಕಿ ನಿಮ್ಮ ಇಚ್ಛೆಯ 1 ಸದಸ್ಯರ ಪತ್ರವನ್ನು ಒಂದೊಂದೇ ಹಾಳೆಯನ್ನು ಶ್ರೆಡರ್ ಒಳಗೆ ಹಾಕಬೇಕು. ನಿಮ್ಮ ಮೊದಲ ಆಯ್ಕೆ ಯಾರು? ಬಿಗ್ ಬಾಸ್ ಸೂರಜ್. ಬಿಗ್ ಬಾಸ್. ಒನ್ ಬೈ ಒನ್ ಹಾಕು. ನಿಮ್ಮ ಎರಡನೇ ಆಯ್ಕೆ ಸ್ಪಂದನ. ರಿಷಾ, ನಿಮ್ಮ ಆಯ್ಕೆಯ ಅನುಸಾರ ನೀವು ಇಮ್ಯುನಿಟಿ ಪಡೆದು ಈ ವಾರದ ಎಲಿಮಿನೇಷನ್ನಿಂದ ಸೇಫ್ ಆಗಿದ್ದೀರಿ. ಥ್ಯಾಂಕ್ ಯು ಬಿಗ್ ಬಾಸ್. ನಿಮ್ಮ ಮನೆಯಿಂದ ಬಂದಿರುವ ಪತ್ರವನ್ನು ಈಗ ನೀವು ಓದಬಹುದು.
ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಧನುಷ್, ಅಲ್ಲಿ ಉಳಿದಿರುವ ಪತ್ರಗಳನ್ನು ತಂದು ಸ್ಟೋರ್ ರೂಮ್ನಲ್ಲಿ ಇಡಿ ಈ ಕೂಡಲೇ. ಬೇಡ, ನಾನು ಮನಸ್ಸಲ್ಲೇ ಓದ್ಕೊತೀನಿ. ನನ್ನ ತಂಗಿ ಮಿಸ್ ಮಾಡ್ತಿದ್ದಾನೆ. ರಾತ್ರಿ 7:05. I love you, Chiku. ಮುದ್ದು ಮಾತು. ಅವನಿಲ್ಲ ಅಂದ್ರೆ ನಾನಿಲ್ಲ. ರಿಲ್ಯಾಕ್ಸ್. ಎಲ್ಲ ಜೊತೆ ಜಗಳ ಆಡ್ತಾಳೆ ಮಾಡ್ತಾಳೆ. ಐ ಟ್ರೀಟೆಡ್ ಆಸ್ ಅಷ್ಟೇನು ಬೇರೆ ಇದೆ. ಯಾರು ಮಾತಾಡ್ಸ್ಲಿ ಇರ್ಲಿ, ಅವನು ಚಿಕ್ಕು ಯಾಕೆ ಕನ್ನಡ ಮಾತಾಡ್ತಾನೆ ಇಂಗ್ಲೀಷ್ ಚಿಕ್ಕು ಅವನೆಲ್ಲ ಮಾತಾಡ್ತಾನೆ. ಎಲ್ಲ ಭಾಷೆ ಎಲಿಮಿನೇಷನ್ ಆಗಿಲ್ಲ ಅದಕ್ಕೂ ನಾನು ಆಗೋದು ಇಲ್ಲ. ಅದು ಯಾರೆಲ್ಲ ಕಳಿಸ್ಬೇಕು ಅನ್ಕೊಂತೀರಾ, ಅಷ್ಟು ಈಸಿ ಅಲ್ಲ ಇದನ್ನ ಮುಟ್ಟೋದು. ಯೋಚನೆ ಮಾಡಿಲ್ಲ. ಬೇರೆಯವ್ರು ಜಾಸ್ತಿ ಅವಳಿಟ್ಟಿದ್ರಲ್ಲ ನಿಮಗೆ. ಸೂರಜ್ ಡಿಡ್ ಅ ಪರ್ಸನಲ್ ಅಟ್ಯಾಕ್. ನಾನು ಅವನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವತ್ತದು. ತುಂಬಾ ಹರ್ಟ್ ಮಾಡಿಬಿಟ್ಟ. ರಿಲ್ಯಾಕ್ಸ್ ಮಾಡಿ. ಸಿಟ್ ಅಲೋನ್ ಆ್ಯಂಡ್ ಜಸ್ಟ್ ರಿಲ್ಯಾಕ್ಸ್ ಫಾರ್ ಸಮ್ ಟೈಮ್. ಬಿಡು. ನಂಗೆ ಐ ವಾಸ್ ಕನ್ಫ್ಯೂಸ್ಡ್ ಬಿಟ್ವೀನ್ ಜಾನ್ವಿ ಆ್ಯಂಡ್ ಸೂರಜ್. ಜಾನ್ವಿಗೂ ನನಗೂ ಮನಸ್ತಾಪ ಇದೆ, ಒಪ್ಕೊಳ್ತೀನಿ. ಡೇ ಒನ್ನಿಂದನೂ ಇದೆ. ಅದೆಲ್ಲೋ ನಾನು ಈ ಮಟ್ಟಕ್ಕೆ ಬಂದನ ಬಿಡಿ, ನಂಗೆ ಗೊತ್ತವಳು ಇವತ್ತಿಗೂ ಫೇಕಾಗಿ ಆಡ್ತಾ ಇದ್ದಾಳೆ ಅಂತ. ಆ್ಯಂಡ್ ಗಿಲ್ಲಿ ಇಟ್ಸ್ ಓಕೆ, ಏನು ತಮಾಷೆ ಮಾಡ್ತಾನೋ ಅದೇನು ಮಾಡ್ತಾನೋ ಅಟ್ ದ ಎಂಡ್ ಅಂತ ಬಂದಾಗ ಐ ಡೋಂಟ್ ನೋ. ನಾನು ನೋಡಿದ ಸೂರಜ್ ಅಲ್ಲ ಅವನು. 1 ವಾರ 2 ವಾರ ಇತ್ತು. ನನಗೆ ಆ ಥರ ನನ್ನ ಮುಖಕ್ಕೆ ಹೇಟ್ ಮಾಡಿಬಿಡಿ. ನಿಮಗೆ ನಾನು ಇಷ್ಟ ಇಲ್ಲ, ನನ್ನ ಮುಖಕ್ಕೆ ಹೇಟ್ ಮಾಡಿಬಿಡಿ. ನಾನು ಹಿಂದೆ ಪಿತೂರಿ ಮಾಡೋದು ಕಂಡ್ರೆ ನನಗೆ ಅವತ್ತು ಇಲ್ಲಿ ಪೆಡೆಸ್ಟ್ರಿಯಲ್ ಮೇಲೆ ಅವನು ಆಡಿದ್ದು ಒಂದು ಮಾತು ನನಗೆ ಚುಚ್ಚಿದೆ. ಓಕೆ. ನಾ ಏನು ಮಾಡಿದ್ದೆ ಕಾವ್ಯವ್ಗೆ? ಫಸ್ಟ್ ನಿನ್ನೆ ಮಾತಾಡಿದೆ, ಏನೋ ಹೇಳಿದೆ. ನಾನು ಕೂಡ ನನ್ನ ಚಿಕ್ಕನ ಅಷ್ಟೇ ಮಿಸ್ ಮಾಡ್ಕೊತಾ ಇದ್ದೀನಿ. ಚೀಕು ಮರಿಗೆ ಚೆನ್ನಾಗಿ ಊಟ ತಿನ್ನಿಸು, ಚೆನ್ನಾಗಿ ಆಟ ಆಡಿಸು. ಥ್ಯಾಂಕ್ ಯು ಸೋ ಮಚ್. ಇದು ನನಗೆ ತುಂಬಾ ನೆಸಸರಿ ಇತ್ತು. ನಿನ್ನೆ ಆಗಿದ್ದ ಇನ್ಸಿಡೆಂಟ್ಗೆ ತುಂಬಾ ಮನಸ್ಸಿಗೆ 1 versus 9 ಥರ ಇದ್ದೆ. 1 versus 9 ಥರ ಇದು ನನಗೆ ತುಂಬಾ ಹುಮ್ಮಸ್ ಕೊಟ್ಟಿದೆ. ಐ ಆಮ್ ಸ್ಟ್ರಾಂಗ್ ಹಿಯರ್. ನಂಗೆ ಅವ್ರಿಗೆ ಆಪರ್ಚುನಿಟಿ ಕೊಟ್ಟ ತಕ್ಷಣವೇ ಅಳುವತ್ತು ಗೊತ್ತಾಯ್ತು. ತಕ್ಷಣ ನಂಗೆ ಗೊತ್ತಾಯ್ತು ನನ್ನ ಅವಳು ಪರ್ಸ್ನಲಾಗಿ ಮಾಡಿದ್ಲು ಅಂತ ಕಾಣಿಸ್ತದು. ಐ ಡೋಂಟ್ ನೋ ವೈ. ಸೂರಜ್ ಬಾ ಹೊರಗೆ. ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದೆ? 5 ನಿಮಿಷ ಬರ್ತೀನಿ. ಸರಿ, ಅವಳ ಸ್ಪೇಸ್ ಅವಳಿಗೆ ಕೊಟ್ಬಿಡೋಣ. ನನ್ನ ಚಿಕ್ಕಮ್ಮಗೆ ಇದೊಂದು ಹಾರ್ಟ್ ಕಳಿಸ್ಬಿಡಿ ಪ್ಲೀಸ್. ಹಾಯ್ ರಿಷಾ, ಮನೆಯಲ್ಲಿ ಎಲ್ಲರೂ ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಎಸ್ಪೆಷಲಿ ಚೀಕು ನಿನ್ನ ತುಂಬ ಮಿಸ್ ಮಾಡ್ತಾ ಇದ್ದಾನೆ. ಯಾವುದಾದ್ರೂ ಏನಿದ್ರು ಕಾರ್ ಬಂದರೆ ಕಾರ್ ನಮ್ಮ ಮನೆ ಹತ್ರ ಪಾಸ್ ಆದರೆ ಡೋರ್ ಹತ್ರ ಹೋಗಿ ನೀನು ಬಂದಿದ್ಯಾ ಅಂತ ವೇಟ್ ಮಾಡ್ತಿರ್ತಾನೆ. ಆ್ಯಂಡ್ ಮನೆ ನೀನಿಲ್ಲದೆ ಸ್ವಲ್ಪ ಸೈಲೆಂಟ್ ಆಗಿದೆ. ಪ್ರತಿದಿನ ನಿನ್ನ ಬಗ್ಗೆನೇ ಯೋಚಿಸ್ತಿದ್ದೀವಿ ಆ್ಯಂಡ್ ನಿನ್ನ ಬಗ್ಗೆ ಮಾತಾಡ್ತಿರ್ತೀವಿ. 9:30 ಎಷ್ಟು ಬೇಗ ಆಗುತ್ತೆ ಅಂತ ವೇಟ್ ಮಾಡ್ತಿರ್ತೀವಿ. ನಂಗೆ ಗೊತ್ತು ನೀನು ಚೆನ್ನಾಗಿ ಆಡು ಅಂತ ಬರ್ದಿರ್ತೀಯ, ಜಾಸ್ತಿ ಮಾತಾಡೋದ್ರ ಜೊತೆ ಅಂತ ಬರ್ದಿರ್ತೀಯ. ಸಾರಿ,
ಸಾರಿ ಎಲ್ಲರ ಸಪೋರ್ಟ್ ನಿನ್ನ ಜೊತೆ ಇದೆ. ಎಷ್ಟು ಚಾಲೆಂಜ್ ಬಂದರೂ ಸ್ಟ್ರಾಂಗ್ ಆಗಿರು, ಮೈಂಡ್ ಪೀಸ್ಫುಲ್ ಆಗಿ ಇಟ್ಟು ಮಾಡು. ನೀನು ನೀನು ಡೆಫಿನೆಟ್ಲಿ ಬಿಗ್ ಬಾಸ್ ಗೆಲ್ಲಬೇಕು. ಎಲ್ಲರೂ ನೀನು ರಿಟರ್ನ್ ಈಗರ್ಲಿ ವೇಟ್ ಮಾಡ್ತಿದ್ದೀವಿ. ಹಾಗಂತ ಬೇಗ ಬರಬೇಡ, ವಿನ್ ಆಗಿ ಬಾ. ಪ್ಲೇ ವೆಲ್, ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಮೇಕ್ ಅಸ್ ಪ್ರೌಡ್. ವಿತ್ ಲಾಟ್ಸ್ ಆಫ್ ಲವ್, ಯುವರ್ ಫ್ಯಾಮಿಲಿ ಇನ್ ಚಿಕ್ಕು. ಓಕೆ, ಚೂರು ಬೇಜಾರಾಯಿತು. ತುಂಬ ಬೇಜಾರಾಗುತ್ತೆ. ಸುಮ್ಮನೆ ಯಾಕೆ ಹೇಳ್ತೀಯ ಚೂರು ಅಂತ. ಮುಟ್ಟಲ್ಲ. ಬಾ 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 ಆಯಿತು. ಯಾರು ಬರ್ತಿದ್ದಾರೆ ನೋಡಿ. ಓಕೆ ಬಾ ಬಾ. ಅಪ್ಪ ಬರ್ತಿರೋದು ಅನ್ಸುತ್ತೆ. ರಾತ್ರಿ 7:20. ಓಕೆ, ಯು ಡೋಂಟ್ ಬಿಲೀವ್ ನಮ್ಮ ಮನೆ ಹೆಂಗಿತ್ತು ಗೊತ್ತಾ? ಮನೆ ಆಗಿರಲಿಲ್ಲ. ಅವ್ನು ಬರೋಕ್ಕಿಂತ ಮುಂಚೆ ಮನೆಯೇ ಅಲ್ಲ. ನಾನು ಒಂದು ಕಡೆ, ನನ್ನ ತಂಗಿ ಒಂದು ಕಡೆ, ನಮ್ಮಪ್ಪ ಇದುವರೆಗೂ ನಮ್ಮನ್ನೆಲ್ಲೂ ಮತ್ತು ರೆಸ್ಟೋರೆಂಟ್ಗೂ ಕರ್ಕೊಂಡೋಗಿಲ್ಲ ಆಯಿತಾ ಊಟಕ್ಕೆ. ಈಸ್ ಲೈಕ್ ವೆರಿ ರಿಚೆಡ್ ಪರ್ಸನ್. ಇಲ್ಲೆಲ್ಲ ಹೇಳ್ಕೊತಾರೆ ಅಲ್ವಾ, ನಮ್ಮಪ್ಪ ನಂಗೆ ಹಂಗೆ ಊಟ ಮಾಡಿಸ್ತಾಯಿದ್ರು, ಮತ್ತು ನಮ್ಮ ಜೊತೆ ಇಷ್ಟು ಎಲ್ಲ ಕುತ್ಕೊಂಡು. ಐ ಹ್ಯಾವ್ ನೆವರ್ ಡನ್ ದಟ್. ಹಿ ಈಸ್ ಲೈಕ್ ದ್ಯಾಟ್. ನನ್ನ ನೋಡಿದ್ರೆ ಅನ್ಸುತ್ತೋ ಫ್ಯಾಮಿಲಿ ರೌಂಡ್ವರೆಗೂ ನಾನು ಇದ್ದಾಗ ನಮ್ಮಪ್ಪ ಬಂದರೆ ಯು ಆಲ್ ಗೆಟ್ ಟು ನೋ. ಈವನ್ ಮೈ ಚೈಲ್ಡ್ಹುಡ್ ವಾಸ್ ನಾಟ್ ಹ್ಯಾಪಿ ಬೇರೆಯವ್ರ ಥರ. ನನಗೂ ಎಷ್ಟೊಂದು ಆಸೆ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಯಾವಾಗವರೆಗೂ ನನಗಾಗದು. ಇವಾಗವರೆಗೂ ಐ ಹ್ಯಾವಂಟ್ ಗಿವನ್ ಹಗ್ ಟು ಮೈ ಡ್ಯಾಡ್. ಆ ಮಿಷನ್ಗೆ ಹಾಕ್ಬೇಕು ಅಂತ ನನ್ನ ಬಿಟ್ರೆ ಕಾವಿನ ಮೋಸ್ಟ್ಲಿ. ಇಲ್ಲಿ ಒಂದು ತಿಳ್ಕೊ, ನೀನು ಎಷ್ಟೇ ಅವಳ ಜೊತೆ ಜಗಳ ಆಡಲು ಅವ್ಳು ನಿನ್ನ ಜೊತೆ ಸೇಫ್ ಆಗಿರಬೇಕು ಅಂತಲೇ ಆಡ್ತಾಳೆ. ಅದೇ ಈ ವಾರ ಪರ್ಸ್ನಾಲಿಟಿ ಅಂದರೆ ಅದೇ ಅವಳ ಪರ್ಸ್ನಾಲಿಟಿ ಅಷ್ಟೇ. ಅಟ್ಲೀಸ್ಟ್ ಅವಳು ಸಾರಿ ಆದರೂ ಕೇಳಬೇಕಾಗಿತ್ತು ಇಬ್ಬರಿಗೂ. ಗನ್ನು ಸೂಟ್ ಮಾಡ್ತಾ ಇರ್ತೀನಿ, ಒಬ್ಬೊಬ್ರು ಅಯ್ಯೋ ಹೇಳಿಲ್ಲ. ಅಶ್ವಿನಿ ಮ್ಯಾಮ್ ಒಂಚೂರು ಬರಲಿಲ್ಲ. ಅವ್ರಿಗೆ ಗೊತ್ತಾಗಲಿಲ್ಲ ಏನೋ. ಏನು ಗೊತ್ತಾಗಲಿಲ್ಲ ಅಲ್ಲ, ಸಮ್ಟೈಮ್ಸ್ ಅವ್ರಿಗೆ ಫ್ಲ್ಯಾಶ್ ಆಗಿದೆ. ಇವು ಅಮ್ಮಂದು ಹೆಂಗಾಗ್ಬಿಟ್ಟದೆ ಗೊತ್ತಾ ಅಶ್ವಿನಿ ಮೇಡಮ್ದು? ಈಗ ಹಳೆ ಪಂಟ್ರೊಬ್ರು ವಯಸ್ಸಾಗ್ಬಿಟ್ಟು ರಿಟೈರ್ಡ್ ಆಗಿ ಮನೇಲಿ ಕೂತ್ಕೊಂಡಿರ್ತಾರೆ ಗೊತ್ತಾ, ಬುದ್ಧಿವಾದ ಹೇಳೋದು. ಹೊಸ್ದಾಗಿ ಬಂದಿರೋ ಪಂಟ್ರುಗಳಿಗೆಲ್ಲ ರೌಡಿಸಮ್ ಫೀಲ್ಡ್ ಇಳಿಬೇಕಂದ್ರೆ ಬುದ್ಧಿವಾದ ಹೇಳೋದು, ನೋಡಿ ಹಿಂಗೆ ನಡೆಸಬೇಕು. ಈಗ ಹೊಸ್ದಾಗಿ ರೌಡಿಸಮ್ಗೆ ಎಂಟ್ರಿ ಕೊಟ್ಟವರು ಟ್ರೈನಿಂಗ್ ಕೊಡ್ತಾವ್ರೆ ಅಷ್ಟೇ. ರಾತ್ರಿ 7:35. ಪ್ರೀತಿಯ ಮಗನೇ ಬೋಜು, ಅದ್ಯಾವುದೋ ಹುಡುಗಿಗೆ ಓಡೋಗಿ ಬಂದು ತಪ್ಕೊಂಡೆ. ಅದನ್ನು ನಾನು ನೋಡಿದೆ. ಅದು ತುಂಬ ಇಲ್ಲಿ ಟ್ರೋಲ್ ಆಗ್ತಾ ಇದೆ. ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾರೆ, ಬ್ಯಾಡ ಆ ಹುಡುಗಿ ನಿನಗಿಂತ ಹೈಟು, ನಿನಗೆ ಮ್ಯಾಚ್ ಆಗಲ್ಲ. ಆಮೇಲೆ ಆ ಹುಡುಗಿ ಸುಮ್ಮನೆ ಜಗಳಕ್ಕೆ ಬಿದ್ದುಬಿಡ್ತದೆ ಎಲ್ಲರ ಜೊತೆ. ಹಂಗಾಗಿ ನಮಗೆ ಸೆಟ್ ಆಗಲ್ಲ ನಮ್ಮ ಫ್ಯಾಮಿಲಿಗೆ. ನೀನು ಅದು ಅಲ್ಲಿಗೆ ಕಟ್ ಮಾಡಿಬಿಟ್ಟು ಮುಂದೆ ಕಾರ್ಯ ನೋಡು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೆನ್ನೆಯಿಂದ ಒಂಚೂರು ಓಪನ್ ಅಪ್ ಆಗಿದೆಯಾ. ಈ ಲೆಟ್ರು 3 ಮಿಷಿನ್ಗೆ ಹೋಗಿ ಹರಿದೋದ್ರೂ ಪರವಾಗಿಲ್ಲ, ನೀನೇನು ಬೇಜಾರು ಮಾಡ್ಕೊಬೇಡ. ಆದರೆ ಅವಳಿಗೆ ನೀನು ಕೊಟ್ಟಲ್ಲ ಕೌಂಟ್ರು, ಅದು ತುಂಬ ಚೆನ್ನಾಗಿದೆ. ಹಂಗಾಗಿ ಇವಾಗ ಅವಳು ಟೈಮ್ ಬಂದದೆ, ನಾಳೆ ನಿನ್ನ ಟೈಮ್ ಬಂದಾಗ ಅವಳ ಜುಟ್ಟು ಹಿಡ್ದು ಆಚಕ್ತ. ಇದು ಇಂತಿ ನಿನ್ನ ಪ್ರೀತಿಯ ಅಮ್ಮ. ಇದಕ್ಕಿಂತ ಲೆಟ್ರ್ ಇದೇ ಬಂದಿರುತ್ತೆ ಅನ್ಸುತ್ತೆ. ಅವ್ನು ಹೇಳ್ತೀರ ನಾನು ನಮ್ಮ ಅಮ್ಮನ ವಯಸ್ಸಲ್ಲಿ ನನಗನ್ಸಂಗೆ ನಾನು ಜೀವಿಸ್ತಾ ಇದ್ದೀನಿ, ಎವ್ರಿ ಡೇ ಜೀವಿಸ್ತಾ ಇದ್ದೀನಿ. ಹೊರಗಡೆ ಹೆಂಗಾಗ್ತಾ ಇದೆ ನನಗೆ ಗೊತ್ತಿಲ್ಲ. ಜನ ನನ್ನ ಇಷ್ಟಪಡ್ತಾ ಇದ್ದಾರೋ, ಬೈತಾ ಇದ್ದಾರೋ, ಹೊಗಳುತ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಎವ್ರಿ ಡೇ ನಾನು ಜೀವಿಸ್ತಾ ಇದ್ದೀನಿ. ನಾನು ಇರೋದಕ್ಕೆ ನನಗೆ ತೃಪ್ತಿಯಾಗಿದೆ. ಬೇರೆಯವ್ರಿಗೆಲ್ಲ ಅದು ಓವರ್ ಡ್ರಾಮಾ ಅನ್ನಿಸ್ತಾ ಇದೆ. ನಾನೆಲ್ಲೋ ನಾನಿದ್ದಾಗ ನಾನು ಇರಲಿಲ್ಲ ಅಂತ ಅಂದರೆ ನನಗೆಲ್ಲೋ ಕುಗ್ಗಾಗಿ ನಾನು ಕುತ್ಕೊಳ್ತಾ ಇದ್ದೆ. ಬೇರೆಯವ್ರಿಗೆ ಓವರ್ ಡ್ರಾಮಾ ಅನಿಸ್ತಾ ಇರಲಿಲ್ಲ. ತುಂಬ ಒಳ್ಳೆ ಹುಡುಗಿ, ನಾರ್ಮಲ್ ಹುಡುಗಿ. ನಂಗೆ ತೃಪ್ತಿ ಇದೆ. ನೆನೇನು ಹಂಗೆ ನಂಗೆ ರಿಗ್ರೆಟ್ಸ್ ಇಲ್ಲ. ಅಲ್ಲ, ಬಟ್ಟೆ ಹಾಕಿದ್ದು ನೀನು, ಕಿರಿಕ್ ಮಾಡ್ಕೊಂಡಿದ್ದು ನೀನು, ಒಳಗೆಲ್ಲ ಸೀನ್ ಮಾಡಿದ್ದು ನೀನು. ನಂಗೆ ಸ್ಟೇಜಲ್ಲಿ ಏನೋ ಒಂದು ಹೇಳು ಅಂತ ಹೇಳ್ದಾಗ ಹೇಳ್ದೆ.
ತಗೋ. ನೀನು ಮಾಡಿದ ತಪ್ಪು ಅಂತಲೂ ನಾನು ಹೇಳ್ತಿಲ್ಲ, ಬಟ್ ಒಂದು ಹ್ಯುಮ್ಯಾನಿಟಿ, ಒಂದು ಸಾರಿ ಮೇ ಬಿ ಆಸ್ ಇಫ್ ದೆಲ್ ಎಕ್ಸೆಪ್ಟೆಡ್. ನಾನು ಕೇಳಿದ್ರೇ ಅಕ್ಸೆಪ್ಟ್ ಮಾಡಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ನಿನ್ನ ಸಾರಿ ನನಗೆ ಅನ್ನಿಸ್ಬೇಕು ಇಲ್ಲಿಂದ. ಈ ಅಪ್ಪನ ಬಗ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ ಗಿಲ್ಲಿ. ಯಾರು? ಅಯ್ಯೋ ಸಾಹಸಕ್ಕಂತ ಹೋಗ್ಬಿಡೋಣ. ಅವನು ಒಂದ್ಸಲಿ ತಲೆ ಕೈ ಇಟ್ಟರೆ ಸೀದಾ ಔಟೆ, ನೀಟಾಗಿ ಕಳಿಸ್ಬಿಡ್ತಾರೆ. ಬಟ್ ಅವನಿಗೂ ಈಗ ಕನ್ಫ್ಯೂಸ್ ಆಗ್ಬಿಟ್ಟವನೇ. ಮಲ್ಲಮ್ಮ ಹೋದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಅಲ್ಲ, ಮಲ್ಲಮ್ಮ ಹೋದ್ಮೇಲೆ ಅವನು ಯಾಕೆ ಸಖತ್ ಆ್ಯಕ್ಟಿವ್ ಆಗ್ಬಿಟ್ಟವನ ಅವನ್ನ. ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ಕಿರ್ಚಾಡ್ಕೊಂಡೆಲ್ಲ ಓಡಾಡ್ತಾನೆ. ಈ ಒಂದು ನಾನು ನಿಮ್ಮನ್ನು ತೆಗಿಬೇಕು ಅಂತ ಮನ್ಸಿಗೆ ಬಂತು. ಫಸ್ಟ್ ಬಂದಿದ್ದೆ ನನ್ನ ಜಾನ್ವಿಗೆ. ಐ ನೋ ಮಗನಿಗೋಸ್ಕರ ಎಷ್ಟು ವಾಟ್ ಎವರ್ ಇಟ್ ಇಸ್, ಶಿ ಹ್ಯಾವ್ ದಟ್. ಆ ಮಗನ ಕನೆಕ್ಷನ್ ಶಿ ಈಸ್ ಡಿಸರ್ವ್ ಟು ಹ್ಯಾವ್ ದಟ್ ಲೆಟರ್ ಅಂತ ನನಗೆ ಫೀಲ್ ಆಯಿತು. ಒಬ್ಬೊಬ್ರು ಗಿಲ್ಲಿದು ನಂದು ಏನೇ ಚೇಷ್ಟೆ ಕೋಪ ಬಂದರು, ಏನೇ ತಲಹರಟೆ ಬಂದರು, ಐ ಹ್ಯಾವ್ ಮೈ ರೀಸನ್ಸ್. ಯಾಕೆ ಗಿಲ್ಲಿ ಜೊತೆ ಮಾತು ಬರ್ತಲ್ಲಿ ನಾನು ಹಿಂಗೆ ಮಾತಾಡ್ತಾ ಅದೆಲ್ಲೋ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಆ ಜಾಗದಲ್ಲಿ ಬೇರೆ ಯಾರಾಗಿದ್ದು ತೊಗೊಳ್ತಾ ಇರಲಿಲ್ಲ. ಆ್ಯಂಡ್ ವೆನ್ ಇಟ್ ಕಮ್ಸ್ ಅಬೌಟ್ ಐ ಹ್ಯಾವ್ ಮೈ ಓನ್ ಥಿಂಗ್. ನಿಂದು ನಂದು ಏನೂ ಡಿಫ್ರೆನ್ಸಸ್ಸೇ ಇಲ್ಲ. ಬಟ್ ಇವಾಗ ನಿನಗೆ ಯು ಡೋಂಟ್ ಫೀಲ್ ಲೈಕ್ ಆಸ್ಕಿಂಗ್ ಸಾರಿ ಅಂತನಾ? ಸಾರಿ ಅಂತ ಅಲ್ಲ, ನನ್ನ ಸಾರಿನ ಅವ್ರು ಎಷ್ಟು ಮಟ್ಟಿಗೆ ಸ್ವೀಕರಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ಕೋಪನ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ. ನಿನ್ನ ಟರ್ನ್ ನೀನು ಇದು ಮಾಡಬೇಡ. ಐ ಆಮ್ ಆಲ್ಸೋ ನಾಟ್ ಫೀಲಿಂಗ್ ಲೈಕ್ ಆಸ್ಕಿಂಗ್ ಸಾರಿ. ಯಾಕೆ ಅಂತ ಗೊತ್ತಿಲ್ಲ, ನನ್ನ ಮನಸ್ಸಿಗೆಲ್ಲೋ ಹೋಗಿ ಕೇಳಬೇಕು ಅಂತ ನಂಗೆ ಅನಿಸ್ತಿಲ್ಲ. ನಂಗೆ ಸಿಕ್ಕಿದ್ದು ಒಂದೇ ಲೈನ್, ಹಾಯ್ ಅಮ್ಮು ಅಂತ. ಅದು ಪರವಾಗಿಲ್ಲ. ಐ ಲವ್ ಯು ಆಲ್. ಜಾಸ್ತಿ ಅಳಲ್ಲ, ಸ್ಟ್ರಾಂಗ್ ಆಗಿರ್ತೀನಿ. ನಾನು ಅತ್ತೆ ಅಂತ ಬೇಜಾರು ಮಾಡ್ಕೋಬೇಡಿ, ಇನ್ಮೇಲೆ ಅಳಲ್ಲ. ಥ್ಯಾಂಕ್ ಯು. ರಾತ್ರಿ 9 ಗಂಟೆ. ಏನು ಮೂರು ಸಲ ತಾನೇ ಹೋಗು, ಮೂರು ಸಲ ನೋಡ್ದೆ ತಾನೇ ನೋಡ್ದೆ ತಾನೇ. ಮತ್ತೆ ನೀನ್ ಆಡಿದ ಆಟನೂ ನಾನೇ ನೋಡ್ದೆ. ಏನ್ ಆಡ್ದೆ ಚಂದಕ್ಕೆ ಅಂತ. ಏನ್ ಮಾತಾಡಿರೋದ್ಕೇನೆ ಉತ್ತರ ಕೊಡೋ ಟೈಮಲ್ಲಿ. ಅಯ್ಯೋ ನಿನಗೆ ಉತ್ತರ ಕೊಟ್ಟಿಲ್ಲ ಅಂತ ಅನ್ಕೊಂಡೆ. ಕೊಟ್ಟಿಲ್ವಾ ನಾನು? ತಗೊಳ್ಳೋ ತಾಕತ್ತಿರ್ಬೇಕು. ತಗೋ, ಕೂತಿದ್ದೆ ತಾನೆ, ಸುಮ್ ಕುತ್ಕೋ. ನೋಡ್ದೆ ತಾನೆ ನೀನೇನು ಈ ಕಳ್ಳು ನಂಬಿಟ್ರು, ಈ ಮಳ್ಳನ್ ಮಗನ್ ನಂಬಲ್ಲ ನಾನು ಲೈಫಲ್ಲಿ. ಮೊಟ್ಟೆ ಕದ್ದಿದ ನಾನು. ಏನಾರ ನಾನೇನಾರ ನಿನ್ ಹೃದಯ ಕದ್ದಿದ್ನಾ? ಬೇಡ. ಮಳ್ಳಿ ಮಂಚಕ್ಕೆ ಕಾಲಿಷ್ಟು ಅಂದ್ರೆ 3 ಮತ್ತೊಂದು ಅಂತಾರಂತೆ. ಇಲ್ಲ, ಮಳ್ಳಿ ಮಂಚಕ್ಕೆ ಕಾಲಿಷ್ಟು ಅಂದ್ರೆ 2 ಮತ್ತೆರಡು ಅಂತಾನು ಹೇಳ್ಬೋದು. ಅದೇ ಆ ಕಡೆಯವರೇನೆ. ಇಲ್ಲ, ಮಳ್ಳೂರ್ ತರ ಇರ್ತಾರೆ. 5 - 1 ಅಂತಾನು ಹೇಳ್ಬೋದು. ರಾತ್ರಿ 9:25. ಏನು ಹೆಸರು ಬಂದರೂ ನನ್ನ ಹೆಸರು ತಗೋತಾಳೆ. ಏನು ಹೆಸರು ಬಂದರೂ ನನ್ನ ಹೆಸರು ತಗೋತಾಳೆ ಫಸ್ಟ್ ಡೇಯಿಂದ. ಅಂದನ ಆಬ್ವಿಯಸ್ಲಿ ಶಿ ಈಸ್ ಬೀಯಿಂಗ್ ಫೇಕ್. ಆ್ಯಂಡ್ ಲಾಸ್ಟ್ ವಾರ ನಾನು ಕಾಣಿಸ್ಕೊಬೇಕು ಅಂತ ಎಫರ್ಟ್ ಅಂದಿದ್ದು ತುಂಬ ಡ್ರಮ್ಯಾಟಿಕ್ ಚೇಂಜಸ್ ಇತ್ತು. ಅದು ಏನಕ್ಕೆ ಕಾಣಿಸ್ಕೋಬೇಕು? ಡೇ 1ಇಂದನೇ ಇರಬೇಕು ಆಟ, ಅದು ಡೇ 1ಇಂದನೇ ಛಲ ಇರಬೇಕು. ಆ್ಯಂಡ್ ಜಾನ್ವಿ ವಾಸ್ ದೇರ್ ಇನ್ ದಟ್ ಲಿಸ್ಟ್. ಎಲ್ಲೋ ಆ ಮಗು ಅನ್ನೋ ಸಾಫ್ಟ್ ಕನ್ಸರ್ನ್ ನನ್ನ ಓವರ್ಕಮ್ ಆಗ್ಬಿಡ್ತು. ಇನ್ನು ಈವನ್ ಈ ರಘು, ಐ ಡೋಂಟ್ ನೋ, ಗಾಳಿ ಬಂದಿದ್ದ ಕಡೆ ತೂರ್ತಾರೆ ಅನಿಸ್ತು ನನಗೆ. ಆ್ಯಂಡ್ ಗಿಲ್ಲಿ ಹಿಂಗೆಲ್ಲ ಚಿಕ್ಕ ಉದ್ರೋಗ ಕಾಳುಗಳನ್ನ ಹಿಂಗೆ ಉದುರಿಸ್ಬೇಕು, ಅವನ್ನ ಕಾದು ಹೊಡಿಬೇಕು. ಅವ್ನು ಇದೆಲ್ಲ ಎಫೆಕ್ಟ್ ಆಗುತ್ತೆ ಅವನಿಗೆ. ಲಿಟ್ರಲಿ ಅವ್ನಿಗೆ 1% ಎಫೆಕ್ಟ್ ಆಗ್ತಾ ಗಿಲ್ಲಿಗೆ. ಲಿಟ್ರಲಿ ಏನು ಎಫೆಕ್ಟ್ ಆಗ್ತಿತ್ತು ಅವನಿಗೆ? ಹೋದ್ರೋಯ್ತು ಅನ್ನೋದು ಓವರ್ಕೊಂಡು. ಈವನ್ ಕಾವ್ಯ, ಯು ನೋ ವಾಟ್, ಶಿ ಕಮ್ಮಿಂಗ್ ಆ್ಯಂಡ್ ಕನ್ವಿನ್ಸಿಂಗ್ ಮಿ ಗೋ ಆಸ್ ಸಾರಿ. ಐ ಆಮ್ ಲೈಕ್, ವೈ ಶುಡ್ ಐ ಆಸ್ ಸಾರಿ? ಕಾವ್ಯ ನನಗೆ ಬಂದ್ಬಿಟ್ಟು ಯಾರು ನನಗೂ ಸಾರಿ ಕೇಳು. ಆಮೇಲೆ ವೈ ದ ಹೆಲ್ ಐ ಶುಡ್ ಕೇಳಬೇಕು ಸಾರಿ? ಏನೇ ಬಂದು ಒಂದಾದ್ಮೇಲೆ ಒಂದು ಬೆಳೆದ್ರಲ್ಲವ, ನಿಮ್ಗಳಿಗೆ ಫೀಲ್ ಆಗಲಿಲ್ವಾ? ಆಮೇಲೆ ಅವಳೇನೋ ಹೇಳ್ತಾಳೆ, ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅವಳು ಇನ್ನೇನೋ ಹೇಳ್ತಾಳೆ. ಅರ್ಥ ಆಗಲ್ಲ ಅವಳಿಗೆ, ಏನು ಹೇಳ್ತಿದ್ದೀವಿ ಅನ್ನೋದು ಅರ್ಥ ಆಗಲ್ಲ ಅವಳಿಗೆ. ಸರಿ ಅಂದ್ಬಿಟ್ಟು ಅದೇ ನೆನಪಿಸೋಣ ಅಂತ ಬಂದೆ, ನೋಡು ಅಂತಂದಿದ್ದಕ್ಕೆ ಇಲ್ಲ. ಹೆಂಗೆ ಕೊಟ್ರಲ್ಲ ಬಿಗ್ ಬಾಸು, ಅಷ್ಟೇ. ಇನ್ಸ್ಟಾಕರ್ಮ, ಇನ್ಸ್ಟೆಂಟ್ ಅಲ್ಲ ಹೆಂಗಿತ್ತು ಗೊತ್ತಾ ರಾಶಿ? ನೈಟ್ ನಂದು ಕಂಡೀಷನ್ ಅದು ಇನ್ಸ್ಟೆಂಟ್ ಬೇರೆ, ಇದು ಇನ್ಸ್ಟಾಕರ್ಮ. ಇದು ಇನ್ಸ್ಟಾಕರ್ಮ. ನಂಗೆ ಆಮೇಲೆ ಸ್ಪಂದನ ವೈ ಮೇಜರ್ ರೀಸನ್ ಅಂದರೆ, ನಾನು ಧನು ಕ್ಲೋಸ್ ಆಗೋಕ್ಕಾಗ್ತಾ ಇಲ್ಲ, ನಾನು ಅಭಿ ಕ್ಲೋಸ್ ಆಗೋಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದ್ದಾರೆ ಅವರು. ಓಕೆ, ನಮ್ಗೆ ಇವ್ರಿಗೆ ಆಗಲ್ಲ, ಓಪನ್ ಅಪ್ ಆಗ್ತಾ ಇಲ್ಲ. ರಾತ್ರಿ 10 ಗಂಟೆ. ಇದು ಬಿಗ್ ಬಾಸ್. ಚಂದ್ರಪ್ರಭಾ, ಬಿಗ್ ಬಾಸ್. ಧ್ರುವಂತ್, ಬಿಗ್ ಬಾಸ್. ಹಾಗೂ ಮಾಳು, ಬಿಗ್ ಬಾಸ್.
ನಿಮ್ಮ ಪ್ರೀತಿ ಪಾತ್ರರು ಕಳಿಸಿರುವ ಪತ್ರಗಳು ಕನ್ಫೆಷನ್ ರೂಮ್ನಲ್ಲಿವೆ. ನಿಮ್ಮ 3 ಪೈಕಿ ಯಾರಿಗೆ ಈ ವಾರದ ಎಲಿಮಿನೇಷನ್ನಲ್ಲಿ ಇಮ್ಯುನಿಟಿ ಬೇಕು ಎಂದು ಚರ್ಚಿಸಿ ಒಮ್ಮತದಿಂದ ಒಬ್ಬರ ಹೆಸರನ್ನು ನಿರ್ಧರಿಸಿ ಘೋಷಿಸಬೇಕು. ನಿಮ್ಮ ಪೈಕಿ ಆಯ್ಕೆಯಾಗುವ ಒಬ್ಬರು ತಮ್ಮ ಮನೆಯವರ ಪತ್ರವನ್ನು ಗಳಿಸುತ್ತಾರೆ. ನಂತರ ಆ ಸದಸ್ಯ ಕನ್ಫೆಷನ್ ರೂಮ್ಗೆ ತೆರಳಿ 3 ಪತ್ರಗಳನ್ನು ತೆಗೆದುಕೊಂಡು ಬಂದು ತಮ್ಮ ಪತ್ರವನ್ನು ಉಳಿಸಿಕೊಂಡು ಇನ್ನಿಬ್ಬರ ಪತ್ರಗಳನ್ನು ಗಾರ್ಡನ್ ಏರಿಯಾದಲ್ಲಿರುವ ಶ್ರೆಡ್ಡರ್ನಲ್ಲಿ ಹಾಕಬೇಕು. ನಿಮ್ಮ ಸಮಯ ಈಗ ಶುರು. ಬೇಗ ಬನ್ನಿ. ಬಂಗಾರಿ, ನಿಮ್ಮ ಅಭಿಪ್ರಾಯ? ನನಗೆ ನಾನು ಉಳಿಬೇಕು ಅನಿಸ್ತದೆ. ನಿಮ್ಮದು? ನಾನು ಉಳಿಬೇಕು ಅನಿಸ್ತದೆ. ಈಗ ಇದು ಒಂದು ನಿರ್ಧಾರ ತಗೊಳ್ಳೋವಂಥದ್ದು. ಈಗ ಯಾವ ಆ್ಯಂಗಲಲ್ಲಿ ಇದನ್ನು ತಗೊಳ್ಬೋದು ಈ ನಿರ್ಧಾರನ? ಈಗ ನೀವು ಉಳಿಬೇಕು ಅಂತಲೂ ಇದೆ, ನಾನು ಉಳಿಬೇಕು ಅಂತಲೂ ಇದೆ, ಮಾಳು ಉಳಿಬೇಕು ಅಂತಲೂ ಇದೆ. ಆಟದ ರೀತಿಯಲ್ಲಿ ಯೋಚನೆ ಮಾಡೋದಾದರೆ ನಾನು ಸ್ಟ್ರಾಂಗ್ ಇದ್ದೀನಿ, ಎಲ್ಲೊಂದು ಕಡೆ ನೀವು ಸ್ಟ್ರಾಂಗ್ ಇದ್ದೀರಾ, ಮಾಳು ಎಲ್ಲೋ ಸ್ವಲ್ಪ ಆಚೆ ಈಚೆ ಇದ್ದಾನೆ. ಸೊ ಜೆನ್ಯೂನ್ಲಿ ಪತ್ರ ನಮಗೆ ಬರಬೇಕು ಅಂತ ಅನಿಸುತ್ತೆ, ನಮಗೆ ಈ ರೀತಿ ಬರುತ್ತೆ. ಮತ್ತೆ ಮತ್ತೆ ನೆನಪಿಸ್ತೀನಿ ನಿಮಗೆ, ಇದು ವ್ಯಕ್ತಿತ್ವದ ವಾರ, ನಿಮ್ಮ ವ್ಯಕ್ತಿತ್ವ ಪ್ರೂವ್ ಮಾಡ್ಕೊಳ್ಳೋ ವಾರ. ನನಗೆ ಗೊತ್ತು ನೀವು ಒಳ್ಳೆ ವ್ಯಕ್ತಿತ್ವ ಅಂತ, ತ್ಯಾಗ ಮಾಡೋಕ್ಕೆ ಸಿದ್ಧ ಆಗಿದ್ದೀರಾ. ನೀವು ಹೆಚ್ಚು ಕಮ್ಮಿ ಒಂದು 40 ವರ್ಷದಿಂದ ತ್ಯಾಗ ಮಾಡ್ಕೊಂಡೇ ಬಂದಿರೋರು, ಇದೇ ನಿಮಗೆ ದೊಡ್ಡದಲ್ಲ. ಸರಿ, ನೀನೇ ಆಗಪ್ಪ ಅಂತ ಅಂತೀರ, ನನಗೆ ಗೊತ್ತು. ಇದ್ರ ಮೇಲೇ ನೀವೇನಾದ್ರು ಹಠ ಹಿಡಿತೀನಿ, ಬೇರೆಯವ್ರ ಥರ ಏನಾದ್ರು ಹತ್ರ ಮಿಷಿನ್ಗೆ ಹಾಕ್ತೀನಿ ಅಂದರೆ ನಿಮ್ಮ ಇಷ್ಟ. ಇವರಿಗೆ 2 ಮಕ್ಕಳು, ಹೆಂಡತಿ, ಮಿಸ್ಸಸ್ ಎಲ್ಲ ಇದ್ದಾರೆ. ಇವರು ಫಸ್ಟ್ ಟೈಮ್ ಈ ರೀತಿ ಬಿಟ್ಟಿರೋದಿಲ್ಲ, ಆಯಿತಾ? ನನಗೆ ಮಕ್ಕಳು, ಹೆಂಡತಿ ಯಾರೂ ಇಲ್ಲ, ನಿಮಗೆ ಅಕ್ಕ ಮಾತ್ರ ಇದ್ದಾರೆ. ಓಕೆ, ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇದೆ ಅಲ್ವಾ? ನಿಮ್ಮ ಆಟದ ಮೇಲೆ ಕಾನ್ಫಿಡೆಂಟ್ ಇದೆ, ನಿಮಗೆ ಫ್ಯೂಚರ್ ಮೇಲೆ ಕಾನ್ಫಿಡೆಂಟ್ ಇದೆ. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಎಲ್ಲೋ ಈ ಪತ್ರ ಓದಿದ ಮೇಲೆ ಅವ್ರಿಗೇನಾದರೂ ಕಾನ್ಫಿಡೆಂಟ್ ಬರ್ಬೋದಾ? ಅವ್ರಿಗೆ ಬಿಟ್ಟು ಕೊಟ್ಟರೆ ಅಕಸ್ಮಾತ್ ಈಗ ನಾನು ತಗೊಂಡ್ರು ಇಬ್ರದ್ದು ನಿಮ್ದು ಹಾಕ್ಲೇಬೇಕು. ಈಗ ನಾನು ತಗೊಂಡ್ರು ಇಬ್ರದ್ದು ಆಗ್ಬೇಕು, ಮಾಡು ತಗೊಂಡ್ರು ನಮ್ಮಿಬ್ರದ್ದು ಹಾಕ್ಲೇಬೇಕು. ಯಾಕಂದ್ರೆ ಪತ್ರ ಓದೋದಾದ್ರೆ ಆಯ್ತು ಪಾಪ ಮಕ್ಕಳು ವಿಚಾರ ಏನು ಅಂತ ಅನ್ಬೋದು. ಇಲ್ಲ, ನಂದು ಒಂದು ನಸಿಕತೆ, ನಿಂದು ಒಂದು ನಸಿಕಿರ್ತೈತೆ. ಈಗ ನನಗೆ ಬೇಕೈತೆ ನೀ ಅಂದೆ, ಧ್ರುವಂತರ ನನಗೆ ಬೇಕತ್ತ ಅಂದ. ನನಗೆ ನಾವು ಒಂಥರ ವಿಚಾರ ಮಾಡಿಕ್ಸಿಂದ ಒಂದು ಮಾತು ಹೇಳಿದೆ, ಮಾಳು ಪತ್ರದ ಏನು ಬಂದೈತಿ, ಬೇಕಾದ್ರೆ ಮನೆ ವಿಚಾರದಾಗಲಿ ಒಂದು ಯಾವುದೋ ಒಂದು ವಿಚಾರದಾಗಲಿ ಮಾಳು ಬಿಟ್ಕೊಡು ಅಂತ ತಿಳಿಸಿದೆ. ನಿನಗೆ ಬೇಕಂತ ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ, ಅದನ್ನೇನು ತಲೆ ಕರ್ಸ್ಕೋಕೆ ಹೋಗ್ಬೇಡ. ನಿನಗೆ ಬೇಕಂದ್ರೆ ಬಿಟ್ಕೊಡ್ತೀನಿ, ಯಾಕಂದ್ರೆ ಮನುಷ್ಯ ಹಾಳು ಮಾಡ್ಕೊಂಡು ಅಂದ್ಕೊಡಿ. ಆಯ್ತು ಬಾ, ನೀನೇ ಎತ್ಕೋ ಬಾ, ಟೈಮ್ ಆಗುತ್ತೆ. ಇಲ್ಲ ನನಗೆ ಮನಸ್ಸಿಗೆ ಏನೂ ಇಲ್ಲ, ಬೇಡ ನಾವು ಜಾಸ್ತಿ ಬೇಡ. ಬಟ್ ಇದನ್ನ ಕೊಟ್ಟಾಗ ನೀನು ಉಳಿಸ್ಕೊತೀಯ ಅನ್ನೋ ನಂಬಿಕೆಯಲ್ಲಿ ಕೊಡ್ತಾ ಇದ್ದೀವಿ. ಓಕೆ, ಆಯ್ತಾ? ಇದನ್ನ ನೀನು ಹೇಗೆ ಬನ್ನಿ, ಟೈಮ್ ಉಳಿಸ್ಕೊತೀಯ? ಹೋಗು. ರಾತ್ರಿ 10:10. ಮಾಡು, ಕುಳಿತುಕೊಳ್ಳಿ. ಮಾಡು ಅಣ್ಣನ ಪಾಲಿಗೆ ನೀವು ಗೆಳೆಯ, ಬಾ ಗೆಳೆಯ, ಏನೇ ಕಾಮಿಡಿ ಮಾಡ್ಬೋದು, ಏನೋ ರೇಗಿಸ್ಬೋದು. ಹೋಗ್ತಾ ಗೆಳೆಯ, ನಿನ್ನ ಗೆಳೆಯ, ನಿಂದು ತಾಯಿ ಪ್ರೀತಿ, ನಿಂದು ನಾಯಿ ಅಲ್ಲ ಇದು. ಮಾಡು, ಬಿಗ್ ಬಾಸ್ ನಿಮ್ಮ ಮನೆಯಿಂದ ಬಂದಿರುವ ಪತ್ರವನ್ನು ತೆಗೆದುಕೊಂಡು ಹಾಂ ಬಿಗ್ ಬಾಸ್ ಇಲ್ಲಿಯೇ ಒಮ್ಮೆ ಜೋರಾಗಿ ಓದಿ. ಹಾಂ ಸರಿ ಬಿಗ್ ಬಾಸ್. ತೆಗೆದುಕೊಳ್ಳಿ. ಹಾಯ್ ರೀ, ಆರಾಮದಿರಿ? ಇಲ್ಲಿ ಮಕ್ಕಳು, ಅಜ್ಜ, ಆಯಿ, ನಾವು ಆರಾಮದೀವಿ ರೀ. ನೀವಿಲ್ಲ ಅಂತ ನಾವು ಯಾರೂ ಮಿಸ್ ಮಾಡ್ಕೊಳ್ತಿಲ್ಲ, ಯಾಕಂದರೆ ದಿನ ಸಂಜೆ ಆದರೆ ಸಾಕು ಎಲ್ಲರೂ ಖುಷಿಯಿಂದ ನಿಮ್ಮನ್ನು ಟಿ ವಿ ಒಳಗೆ ನೋಡಕ್ಕೆ ಕುಂತು ಬಿಡ್ತಾರೆ ರೀ. ಅದಕ್ಕೆ ನೀವು ನಮ್ಮ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಮತ್ತು ನೀವು ಇಷ್ಟಪಡುವ ಸುದೀಪ್ ಸರ್ ಅವರ ಕಿಚ್ಚನ್ನು ಚಪ್ಪಾಳೆ ನೀವು ಆದಷ್ಟು ಬೇಗ ಚಪ್ಪಾಳೆ ತಗೋಬೇಕು. ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಾ ಅಂತ ಹೊರಗಡೆ ನಮ್ಮ ಉತ್ತರ ಕರ್ನಾಟಕ ಜನತೆ ನಿಮಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡುತ್ತಿದ್ದಾರೆ.
ಅದಕ್ಕೆ ಉತ್ತರ ಕರ್ನಾಟಕ ಅಂದರೆ ಏನು ಅಂತ ನೀವು ಅಲ್ಲಿ ತೋರಿಸ್ಕೋಬೇಕು. ಹೇಗೆಂದರೆ ಇದುವರೆಗೂ ನೀವು ಎಲ್ಲ ಆಟಗಳನ್ನು ಚೆನ್ನಾಗಿ ಆಡಿದಿರಿ, ಆದರೆ ಎಲ್ಲರ ಜೊತೆ ಬೆರೆಯೋದು ಕಡಿಮೆ ಅನ್ನಿಸ್ತಿದೆ. ಒಂದು ವಾರದಲ್ಲಿ ಯಾರು ಯಾವ ರೀತಿ ಆಡಿರುತ್ತಾರೋ ಮತ್ತು ತಪ್ಪು ಸರಿಯನ್ನು ಮನಸ್ಸಿಂದ ಯೋಚನೆ ಮಾಡಿ ನಮ್ಮ ಭಾಷೆಯಲ್ಲಿಯೇ ನೇರವಾಗಿ ಉತ್ತರ ನೀಡಿ. ಇನ್ನು ಇರುವ ಮುಂದಿನ ದಿನಗಳಲ್ಲಿ ನೀವು ಚೆನ್ನಾಗಿ ಎಲ್ಲರ ಜೊತೆ ಬೆರೆತು ಚೆನ್ನಾಗಿ ಆಡಿ ಆರಾಮಾಗಿ ಇರಿ. ಯಾವುದೇ ಏನು ಯೋಚನೆ ಮಾಡದೆ ಇನ್ನೂ ಜಾಸ್ತಿ ಮುಂದುವರಿಯಿರಿ. ಇಂತಿ ನಿಮ್ಮ ಪ್ರೀತಿಯ ಹೆಂಡತಿ ಮೇಘ ಮತ್ತು ಮಾಳು. ಆಯ್ತು. ಮಾಡು. ಬಿಗ್ ಬಾಸ್ ಅಲ್ಲಿರುವ ಇನ್ನಿಬ್ಬರ ಪತ್ರಗಳನ್ನ ತೆಗೆದುಕೊಂಡು ಹಾಗೂ ಗಾರ್ಡನ್ ಏರಿಯಾಗೆ ಬನ್ನಿ. ಚಂದ್ರಣ್ಣ ಬಿಗ್ ಬಾಸ್. ಮೇಡಮ್ ಯಾರು ಮಾಡು. ಬಿಗ್ ಬಾಸ್. ನೀವು ಇಮ್ಯುನಿಟಿ ಪಡೆದು ಈ ವಾರದ ಎಲಿಮಿನೇಷನ್ನಿಂದ ಸೇಫ್ ಆಗಿದ್ದೀರಿ. ಸಾರಿ ನನಗೇನು ಆಸೆ, ಪತ್ರ ಓದ್ಬೇಕು ಆಸೆ ನನಗೆ ಭಾಳ. ಅಟ್ಲೀಸ್ಟ್ ಯಾರು ಬರ್ದಿದ್ದು ನಮ್ಮಬ್ಬರ ಹೆಂಗಿರ್ತಾರೆ. ನಾವು ಒಳಗೆ ಉಳಿದು ನೀನು ಹೊರಗೆ ಆಗ್ಬೇಕು ಏನೆಲ್ಲ ಪತ್ರ ಓದ್ಬೇಕು ಆಸೆ. ಆಯ್ತು, ನನ್ನ ಜೀವನದಾಗ ಪತ್ರ ನೋಡತ್ತಿದ್ದ ಫಸ್ಟ್ನೇ ಸಲ ನಾವು ಹುಟ್ಟಿದಂದ್ರೆ ಥ್ಯಾಂಕ್ ಯು ತಗೋತಾರೆ. ಯಾರ್ದು ಅಂತ ಗೊತ್ತಾಗ್ತೇವ ಅಂತ ಅಷ್ಟೇ. ನಮ್ಮ ತಾಯಿ ಬರ್ತಿದ್ರು ಯಾರು ಅಂತ. ಅಲ್ಲಿ ಚಂದ್ರನ ನೋಡೋಕ್ಕಾಗಲಿ, ಅದಕ್ಕೆ ಬಂದೆ. ಅಲ್ಲ ಆಗ್ತಾ ಇಲ್ಲ, ಅದೆಲ್ಲ ತುಂಬ ಹಿಂಸೆ ಅಪ್ಪ. ನಿಮ್ಮ ನೋಡಿ ಶಕ್ತಿ ತಗೋತಿರ್ತಾರೆ, ನೀವು ಹಿಂಗೆ ಹತ್ರ ಹಿಂಗೆ ಖುಷಿಯಾಗಿದೆ, ಅವರು ಖುಷಿಯಾಗಿರ್ತಾರೆ. ಮಾಳೋಣ್ಣನ ಕೈ ಫುಲ್ ನಡಕ್ತಿತ್ತು ಪಾಪ ಇದ್ರಲ್ಲಿ ಹಾಕ್ಬೇಕಾದ್ರೆ. ಎಷ್ಟು ಮನ್ಸಿಗೆ ತಗೊಂಡ್ರು ಅಂದರೆ ಮಾಡು ಪಾಪ. ಅವ್ರಿಗೆ ಇಷ್ಟನೇ ಇಲ್ಲ, ಕಾಲಿಗೆಲ್ಲ ಬೀಳ್ತಿದ್ದಾರೆ, ಕ್ಷಮಿಸ್ಬಿಡಿ ನನಗಂತ ಕೆಟ್ಟು ಗೊತ್ತಿಲ್ಲ. ಅದೇ ಮನಸ್ಸು ಭಾಳ ಇದು ಪಾಪ, ತುಂಬ ಎಮೋಷ್ನಲ್ಲು ಮಾಡು. ಇಷ್ಟು ವರ್ಷ ನಮ್ಮ ತಾಯಿಲಿ ಅಲ್ಲಿಗೆ ಪತ್ರ ಬರ್ತಿಲ್ವಲ್ಲ, ಬೈ ಚಾನ್ಸ್ ಅವ್ರು ಬರ್ದಿದ್ರೆ ಬಲ್ಲೆ ಪತ್ರ ಅಟ್ಲೀಸ್ಟು ಒಂದು ಜೆರಾಕ್ಸ್ ಆದರೂ ಒಂದು ಮೆಮೊರಿ ಆಗ್ಬಿಡೋದಾರ ಅದು ಇರುತ್ತೆ. ಇಲ್ಲ ರಾತ್ರಿ 10:50. ಇದು ಬಂದೈತೆ, ಇದು ತಗೋಬೇಕಾ ಹೆಂಗೆ ಏನು ಅಂತ ಗೊತ್ತಿಲ್ವಲ್ಲ, ಕ್ಯಾಪ್ಟನ್ ಕೇಳಿ.
ಚಂದ್ರಪ್ರಭಾ ಧ್ರುವಂತ್ ಅಂತ ಐತೆ. ಹಾಂ ಹೌದಾ? ಆಯ್ತು ಚಂದು ಮಾಮ. ಇದು ತೋರಿಸಿ ನಿಮ್ಮದು ಯಾರು ಬರ್ತೀವಿ ಚಂದು ಮಾಮ ಹೆಂಡ್ತಿನಾ? ಯಾರಣ್ಣ ನಿಮ್ಮ ಮಿಸಸ್ ಅಣ್ಣ? ಚಂದು ಮಾಮ. ಸೂರಜ್ ಬಂದ. ಚಂದು ಮಾಮ ಅಂದ್ರೆ ಯಾರಣ್ಣ ನಿಮ್ಮ ಮಿಸಸ್ ಕೂಡ? ಇನ್ನೊಂದಷ್ಟು ನೋವಾಗಕ್ಕೆ. ಲಾಸ್ಟ್ ಒನ್ ಲೆಟರ್. ಬ್ಯೂಟಿಫುಲ್. ಇಷ್ಟಾದ್ರೂ ಸಿಕ್ತಲ್ಲ ನನಗೆ. ಇಂತಿ ನಿಮ್ಮ ಮನೆಯವರು ಬಾಲಪ್ಪ, ಪ್ರೇಮ, ಆಶಿಕ್ ಮತ್ತು ದೊಡ್ಡ. ಅಂದ್ರೆ ನಮ್ಮ ಅಜ್ಜಿ ನಾನು ದೊಡ್ಡ ಅಂತಾನೆ ಕರೆಯೋದು ಅಜ್ಜಿನ. ಥ್ಯಾಂಕ್ ಯು. ರಾತ್ರಿ 11:05. ನನಗೂ ನಿಂಗೂ ಬಂದ್ಬಿಟ್ರೆ ಏನು ಮಾಡೋದು ಗಿಲ್ಲಿ? ಏನು ನಾನು ಬಿಟ್ಕೊಡಲ್ಲ ನೀವು. ನಾನು ಬಿಟ್ಕೊಡಲ್ಲ. ಹೌದಾ? ಹೌದು. ಸರಿ ಆಯ್ತು, ನೋಡುವ. ಇಷ್ಟೊಂದು ಹಠ ಹಿಡಿದ್ಮೇಲೆ ಹೆಣ್ಣಿಗೆ ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತಾರಲ್ಲ. ಈಗ ಚಟ ಇದೆ, ಅದಕ್ಕೆ ನನಗೆ ಹಠ ಇದೆ. ನನಗೆ ಚಟ ಇಲ್ಲ. ಯಾಕಿಲ್ಲ ಚಟ? ನಿಮ್ಮ ಅಪ್ಪನ ಹೆಸ್ರು ಏನು ಹೇಳು? ಬೇಡ ಸುಂದರ. ಹೇಳಿ ನಿಮ್ಮ ಅಪ್ಪನ ಹೆಸರು. ನೀನು ತ್ಯಾಗ ಅಲ್ಲಿ ನೀನು ಫೋಟೋ ಬರಬೇಕೆ ಬೇಡವಾ? ಇದಕ್ಕೆಲ್ಲ ಸುದೀಪ್ ಸರ್ ಕೊಡಲ್ಲ ಚಪ್ಪಾಳೆ. ಇಲ್ಲ, ಇದು ಈ ವಾರ ಏನು ಗೊತ್ತಾ, ವ್ಯಕ್ತಿತ್ವ. ನಿನ್ನ ವ್ಯಕ್ತಿತ್ವ ಏನು ಅಂತ ಪ್ರೂವ್ ಮಾಡ್ಕೊಳ್ಳೋ ವಾರ ಇದು. ಸರಿಯಾ? ನೀನು ತ್ಯಾಗ ಮಾಡಿದ್ರೆ ತ್ಯಾಗ ಮಾಡ್ಬಿಟ್ಟು ಇನ್ನೊಂದು ಫೋಟೋ ಹಾಕ್ಸ್ಕೊಬಿಡು. ಒಂದೇ ಸಾಕು ಪಾಪ, ನಿಮ್ಗೆಲ್ಲ ಅವಕಾಶ ಸಿಗ್ಬಾರ್ದಾ? ನನಗೆ ಕಾವು ಜೊತೆಲಿ ಇಲ್ಲಿ ಈ ಕಡೆ ಕಾವದ್ ಬರಬೇಕು, ಕಾವು ನನ್ನ ಪಕ್ಕದಲ್ಲಿರ್ಬೇಕು ಅಂತ ನನಗೆ ಆಸೆ. ಸರಿಯಾ? ನಿನಗೆ ಆಸೆ ಇಲ್ವಾ ನಾನು ಅಲ್ಲಿ ಹೋಗ್ಬೇಕು ಅಂತ? ಗೊಂಬೆ ಅನ್ಕೊಂಡ ಗೊಂಬೆ ಅನ್ಕೊಂಡ ನಿನ್ಗೆ ಬೇಕಾದಾಗ ಮಾತಾಡ್ಸ್ಕೊಂಡಿರಕ್ಕೆ, ಬೇಡದಿರ್ಬೇಕು ಸುಮ್ಮನಿರೋದಕ್ಕೆ, ನಿನಗೆ ಬಟ್ಟೆ ಮಾಡ್ಸೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಮೊಟ್ಟೆ ಕೊಡೋದಕ್ಕೆ ನಾನ್ ಬೇಕು, ಲೆಟರ್ ಕೊಡೋದಕ್ಕೆ ಮಾತ್ರ ನಾನ್ ಬೇಡವಾ? ನೀನು ಇಷ್ಟ ಹಠ ಮಾಡಿದ್ಮೇಲೆ ನೀನು ಒಂದೇ ಒಂದು ಮಾತು, ಗಿಲ್ಲಿ ಗಿಲ್ಲಿ ಹೋಗು ಆಯ್ತು, ಆಯ್ತು ಓದ್ಕೋ ಕಾವು ಅಂತ ಇರು. ಕಾವು ಆಯ್ತು, ಕಾವು ಹೋಗ್ ಓದ್ಕೋ ಕಾವು. ನೀನ್ ಹೇಳ್ಬಿಡು. ನಾನು ಹೇಳ್ತೀನಿ ಕೇಳು. ನೀನ್ ಹೇಳ್ಬಿಡು ಒಂದು ಮಾತು, ಗಿಲಿ ಹೋಗು ಗಿಲಿ, ನಂಗೆ ನಿನ್ ಖುಷಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾನು ಇಲ್ಲಿ ಗಂಟೆ ಬರುವೆ, ಬಂದು ತಿರ್ಗಾ ವಾಪಸ್ಸು. ಇದು ಯಾರು ಸೂರಜಣ್ಣ ಓಡಕ್ ತಪ್ಕೊಂಡ, ಸೂರಜಣ್ಣ ರಾಶಿಕನ್ನು ಓಡಕ್ ತಪ್ಕೊಂಡ ಗೊತ್ತಾ? ಆತರ ಬೇಡ ನನಗೆ. ನಾನು ಆತರ ನೀನ್ ಆತರ ಮಾಡೋದಕ್ಕೆ ಅವಕಾಶನೇ ಮಾಡ್ಕೊಡಲ್ಲ. ಓಡಕ್ ಬಂದು ತಪ್ಕೊಬಿಟ್ಟು ಕಣ್ಣೀರ್ ಮಾತಾಡ್ತಾ ಇದೆಯಾ? ಕಣ್ಣೀರ್ ಹಾಕ್ಬಿಟ್ಟು ಕಾವು ಇಲ್ಲ ನೀನೇ ಹೋಗು ಕಾವು ಅಂತ ಕಳಿಸ್ತಿದೆ. ಅವ ಅಮ್ಮ ಅವ ಯಾವ್ದ್ರ ಮೇಲೆ? ಅದು ಹಳೆ ಬಟ್ಟೆ. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಜೀವ ಬಂದಂಗಾಯ್ತು ನನ್ನ ಬಟ್ಟೆ ಬಂದು. ಮಾಡು ರಾಶಿ. ದಿನ 38 ಬೆಳಗ್ಗೆ 10:15.
ಬೆಳಗ್ಗೆ 11:45. ಈಗ ನೋಡು, ನಾ ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಮ್ಯಾಮ್ ಜೊತೆ ಹೇಗಿದ್ದೆ, ಇವಾಗಿಲ್ಲ. ಮುಂಚೆ ಇದ್ದಷ್ಟು ಕಾನ್ವರ್ಸೇಷನ್ ಈಗಿಲ್ಲ. ಬಿಕಾಸ್ ಇವೆಂಚುಲಿ ಹೇಗೆ ಅವ್ರ ಒಪಿನಿಯನ್ಸ್ ಹೇಗೆ, ಅವ್ರ ಥಿಂಕಿಂಗ್ ಹೇಗಿರುತ್ತೆ ಎಲ್ಲ ನಿಂಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಸೊ ಅವ್ರ ಜೊತೆ ಗುಡ್ ಬುಕ್ಸಲ್ಲಿ ಇಲ್ಲ ನಾನು, ಬಿಕಾಸ್ ಈಗ ಅವ್ರ ಗ್ರೂಪೇ ಬೇರೆ ಥರ ಇದೆ, ನಾನಲ್ಲಿಲ್ಲ. ಈಗ ನಾನು ಬೇರೆ ಕಡೆ ಹೋಗಿ ಕೂತ್ಕೊಂಡೆ ಅಂದರೆ ಲೈಕ್ ನಾನಲ್ಲಿ ಏನು ಅವ್ರ ಜೊತೆ ಚೆನ್ನಾಗಿರಬೇಕು ಆ ಥರ ಅಲ್ಲ. ನಾನು ಮುಂಚೆಯಿಂದನೂ ಇಫ್ ದೇರ್ಸ್ ಅ ಗ್ರೂಪ್ ಐ ಗೋ ಸೆಟ್, ಐ ಟಾಕ್, ಲೈಕ್ ನಂದು ಎಷ್ಟಿದೆ ಅಷ್ಟು ಮಾತಾಡ್ತೀನಿ, ಅವ್ರದ್ದೇನಿದೆ ಅವ್ರು ನಾನು ಮಾತಾಡ್ಸಿದ್ರೆ ನಾನು ಮಾತಾಡ್ತೀನಿ. ಅದನ್ನ ಗುಡ್ ಬುಕ್ಸ್ ಅಂತಾರೆ. ಈಗ ನೀನು ಹೋಗಿ ಒಂದು ಕಡೆ ಕೂತ್ಕೊಂಡಿರ್ತೀಯ, ಓಕೆ ಈ ಕಡೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಅವ್ರ ಜೊತೆ ಹೋಗಿ ಚೆನ್ನಾಗಿದ್ದಾಳೆ ಅನ್ನೋದು ಗುಡ್ ಬುಕ್ಸಾ? ನಾನು ಹೇಳಿಲ್ವಾ ಇದಕ್ಕೆ, ಈ ಗುಡ್ ಬುಕ್ಸ್ಗೆ ಮುಂದಿನ ದಿನಗಳಲ್ಲಿ ನಿನಗೆ ಆನ್ಸರ್ಸ್. ಗುಡ್ ಬುಕ್ಸ್ ಬಿಟ್ಟಾಕು. ನನಗೆ ಊಸರವಳ್ಳಿ ಅನ್ನೋದು ಒಂಥರ ಪರ್ಸ್ನಲ್ ಅಲಿಗೇಷನ್. ಅದು ನನ್ನ ಜೊತೆ ಇದ್ದಿದ್ದು, ನನ್ನ ಜೊತೆ ಮಾತಾಡಿದ್ದು ಸೂರಜ ಇಲ್ಲಿ ಮಾತಾಡ್ತಾ ಇರೋದು, ಅದಕ್ಕೋಸ್ಕರ ನಾನು ಹೇಗೆ ಅಂದ್ರೆ ನಾನು ಸುಮ್ಮನೆ ಮಾತಾಡಲ್ಲ, ಮಾತಾಡಿದ್ರು ಮಾತಲ್ಲಿ ತೂಕ ಇರಬೇಕು. ಸೂರಜ್ ನೀ ಜಗಳನೇ ಆಡಬೇಕು ಅಂತ ಬಂದಿದ್ರೆ ಲೆಟ್ಸ್ ಸ್ಟಾಪ್ ದಿಸ್ ಟಾಕ್. ನೋ, ಯು ಆರ್ touching my trigger. Let's stop this conversation. If you want to fight, no, you are not. Calm down, breathe. Literally you are not, and you are no one to tell me calm down, breathe. You can't tell, and you can't change me. First of all, ತಲೆಗೆ ಹಾಕೋದು ಚೇಂಜ್ ಮಾಡ್ಕೊಂಡು ಕೇಳ್ತಿಲ್ಲ. ನೀನು ಹೇಳಿದ್ದಕ್ಕೆ ಒಂದು ಸಮರ್ಥನೆ ಕೊಡು. ನನಗೆ ಮಳ್ಳ ನೆನ್ನೆನೂ ಏನಕ್ಕೆ ಅಂತಿದ್ದು ಅಂದರೆ, ನನಗೆ ಅವನಿಗೂ ಕಳ್ಳ ಅಂದರೆ ಎಷ್ಟು ಮೊಟ್ಟೆ ಕದೀತಾನೆ, ಅದು ಮಾಡ್ತಾನೆ, ಕಳ್ಳ ನಂಬಿದ್ರು ಮಳ್ಳ ನಂಬಾರ್ದು ಅಂತ. ನಾನು ಏನಕ್ಕೆ ಹೇಳಿದೆ ಅಂದರೆ, ಈವನ್ ಐ ಕ್ಯಾನ್ ಟ್ರಸ್ಟ್ ಗಿಲ್ಲಿ ಎಲ್ಲೋ ಒಂದು ಪಾಯಿಂಟಲ್ಲಿ ಬಂದಾಗ ಆ ಟ್ರಸ್ಟ್ ಇಶ್ಯೂಸ್ ನನಗೆ ಕಳ್ಕೊಂಡ್ಬಿಟ್ಟೆ. ನಾನು ನಿನ್ನ ಅಕಾರ್ಡಿಂಗ್ಲಿ ನಿನ್ನ ಅರ್ಥ ಬೇರೆ ಇರ್ಬೋದು, ನನ್ನ ಅಕಾರ್ಡಿಂಗ್ ಏನೋ ಮಾಡ್ತಿದ್ದಾನೆ ಇವನು, ಏನೋ ಒಬ್ಬನೇ ಕೂತ್ಕೊಂಡು ಯಾರ್ದೋ ಅಗೇನ್ಸ್ಟ್ ಹೋಗೋಕೆ ನಿನ್ನ ಅರ್ಥದಲ್ಲಿ ಇರಬೇಕು. ನನ್ನ ಅರ್ಥದಲ್ಲಿ ನಾನು ಹಾಗೆ ಹೇಳಿದೆ. ಯು ಬ್ರೇಕ್ ಇಟ್ ಕಂಪ್ಲೀಟ್ಲಿ. ನನ್ನ ಟ್ರಸ್ಟ್ ಇಶ್ಯೂಸ್ನ ಚಂದ ಪುಡಿ ಮಾಡಿ ಬಿಸಾಕ್ತೆ. ಎಲ್ಲೋ ನಾನು ವ್ಯಾಲಿಡ್ ಹೇಳಿದ್ರಲ್ಲಿ ನನಗೊಂಚೂರು ಡಿಫ್ರೆನ್ಸಸ್ ಅಂತಿಲ್ಲ. ನನಗೆ ಕಾವ್ಯ ಬಂದ್ಬಿಟ್ಟು ಕೇಳಿದ್ರು, ನೀನೇ ಇವಾಗ ತಾನೇ ಹೇಳಿದೆ ನನ್ನ ಬಾಯಿ ಕಂಟ್ರೋಲ್ ಇಲ್ಲ, ಸ್ಪಾಂಟೇನಿಯಸ್ ಆಗಿ ಹೇಳ್ತೀನಿ. ಹೌದು, when you get a platform, ಸ್ಪಾಂಟೇನಿಯಸ್ ಆಗಿ ಇರಕ್ಕೆ ಆಗಲ್ಲ. who said I can't be? I can be. ಈಗ ನೀನು ಪರ್ಸನಲ್ ಅಲಿಗೇಷನ್ ಆಗ್ತದೆ, ಒಂದು ರೀಸನ್ ಇಟ್ಕೋ ಅಷ್ಟೇ ನಾನು ಹೇಳ್ತಿರೋದು. ನೀನು ಇದನ್ನು ಮಾತಾಡ್ಕೊಂಡು ಇದನ್ನೇ ನಾನು ಮಳ್ಳ ಅನ್ನೋದು. ಇದನ್ನು ಮಾತಾಡ್ಸ್ತೀಯ, ಇದನ್ನು ಬ್ರೈನ್ ಮಾಡ್ತೀಯಾ. ರಿಪೀಟ್ ಮಾಡಿ ನನ್ಗೆ ಅನ್ನಿಸಿದ್ಕೆ ನಾನು ಅಂದಿರೋದು ಮಾತನ್ನ ನೀನ್ ತಗೊಂಬೇಡ ಬಿಡು. ಇವಾಗ ಏನಿವಾಗ ನೀನು ಏನಿವಾಗ ನಿಂದು ನಂದೇನು ಇಲ್ಲ, ನನಗೆ ಅನ್ನಿಸ್ತು. ರೀಸನ್ ಇರೋದಕ್ಕೆ ನಾನು ಮಾತಾಡಿರೋದು, ಸುಮ್ಮನೆ ಮಾತಾಡಿಲ್ಲ. ಏನ್ ರೀಸನ್? ನನ್ಗೆ ಆಗಲ್ಲ ಕಣೋ ನಿನ್ನ ನಂಬಕ್ಕೆ. ನನಗೆ ನಂಬಿಕೆ ಇಲ್ಲ ನಿನ್ ಮೇಲೆ. ನೀನ್ ಯಾರು ನಂಬಕ್ಕೆ? ಅಯ್ಯೋ, ನಾನು ನಂಬಕ್ ಇಷ್ಟ ಪಡಲ್ಲ. ನಾನು ಯಾರನ್ನೂ ನಂಬಕ್ ಬಂದಿಲ್ಲ. ಅದನ್ನೇ ಹೇಳಿದ್ದು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಮಕ್ಕಕ್ಕೆ ಇಷ್ಟ ಇಲ್ಲ ಅಂತಾನೆ ಇರೋ. ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ನಗ್ನಗ್ತಾ ಮಾತಾಡ್ಬಿಟ್ಟು ಅಲ್ಲೇನೋ ಒಂದ್ ರೀಸನ್ ಸಿಕ್ತು ಅಂದ್ಬಿಟ್ಟು ರಪ್ ಅಂತ ಮಾತಾಡೋದಲ್ಲ. ಅರ್ಥ ಆಯ್ತಾ? ನೀನ್ ಮಾತಾಡಿದ್ದು ನನಗೆ ಬುಲ್ಶಿಟ್ ಅಂತಾನೆ ಅನ್ಸಿರೋದು. ನಿನಗೆ ಹೆಂಗ್ ಗೊತ್ತು ನನ್ ಬಗ್ಗೆ? ಫಸ್ಟ್ ಡೇ ಏನ್ ನೋಡಿದಿ ನಾನು ಅದನ್ನೇ ಹೇಳ್ತಾ ಇರೋದು. ಅಯ್ಯೋ, ನಾನು ಇರೋದೇ ಅಲ್ಲಿ ಜಗಳನೇ ನನ್ ವರ್ಷಕ್ಕೆ ಬಂದಾಗ ಮಾತ್ರ ನಾನು ಜಗಳ ಆಡಿದೀನಿ. ಅಲ್ಲಿ ಹೋಗ್ಬಿಟ್ಟು ಮೂಗ್ ತೋರ್ಸ್ಕೊಂಡು ಜಗಳ ಆಡಕ್ ನನ್ಗೆ ಆಗಲ್ಲ. ನೀನ್ ಮಾತಾಡಿದ್ದು ನಿಜವಾಗ್ಲೂ ಒಂದು ವ್ಯಾಲಿಡ್ ರೀಸನ್ ಅನ್ಸ್ಲಿಲ್ಲ. ಎಲ್ಲರೂ ಆಗ್ತಾ ಇದಾರೆ, ಅದಕ್ಕೋಸ್ಕರ ಆಗ್ತೀಯೋ ಅಥವಾ ಏನ್ ರೀಸನ್? ಇಲ್ಲಿ ನೋಡ್ಕೊಂಡು ಮಾತಾಡು. ಏನ್ ಇಲ್ಲಿ ನೋಡ್ಕೊಂಡು ಮಾತಾಡು? ನಾನು ಎಲ್ಲರೂ ನೋಡ್ಕೊಂಡು ಮಾತಾಡ್ತೀನಿ. ನೀನ್ ಹೇಳೋ ಅವಶ್ಯಕತೆ ಇಲ್ಲ ನನಗೆ. ಇಲ್ಲಿ ನೋಡ್ಕೊಂಡು ಮಾತಾಡು, ಅಲ್ಲಿ ನೋಡ್ಕೊಂಡು ಮಾತಾಡು ಅಂತ ಅನ್ಬಿಟ್ಟು ನೀನ್ ಹೇಳ್ದಂಗ್ ನಾನು ಹೇಳಕ್ ಆಗಲ್ಲ. ನಂಗೆ ರೀಸನ್ ಕೊಡು. ಏನ್ ರೀಸನ್ ಕೊಡೋದು? ರೀಸನ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ಕೊಡ್ಬೇಕಂದ್ರೆ ಹೇಳು, ಕೊಡ್ತೀನಿ. ಊಸರವಳ್ಳಿ ನೀನು ಏನು ಗುಡ್ ಬುಕ್ಸ್ ಏನಕ್ಕೆ ಅಂತ ಹೇಳು. ಏನಕ್ಕೆ ಅಂತ ಹೇಳು. ನೀನ್ ನಾಟಕ ಆಡ್ಬೇಕು ಬೇರೆ ಕಡೆ ಆಡು. ನೀನ್ ನಾಟಕ ಆಡ್ಬೇಕು ಅಂದ್ರೂ ಆಚೆಯಿಂದ ಆಡು. ನೀನೇನ್ ಆಡ್ತಾ ಇದೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದನ್ನೇ ಏನ್ ಆಡ್ತಾ ಇದೀನಿ ಅಂತ ಹೇಳಮ್ಮ. ನನಗ್ ಗೊತ್ತು ಚೆನ್ನಾಗಿ. ನೀನ್ ನನ್ನ ಹೆಂಗ್ ನಾಟಕ ಅಂತೀಯ ನೀನು? ಒಂದೊಂದ್ ದಿನ ಒಂದೊಂದ್ ತರ ಇದೆಯಮ್ಮ ನೀನು. ನಾನೇನು ಮಾಡಕ್ಕಾಗಲ್ಲ. ನೀನೇನ್ ಇಲ್ಲಿ ಕುತ್ಕೊಂಡು ಇಲ್ಲೇನ್ ದೇವತಾ ಮನುಷ್ಯ ಆಗಕ್ ಬಂದಿದ್ಯಾ? ನನಗೆ ಹಂಗ ಅನ್ಸ್ತಾ ಯಾರನ್ನೂ ಮೆಚ್ಚಕ್ ಬಂದಿಲ್ಲ. ಮೆಚ್ಚಿಸ್ಕೊಂಡು ಎಲ್ಲಾರ್ನು ಅಯ್ಯೋ ನಾಮಿನೇಷನ್ ಅಂತ ಬಂದಷ್ಟೇ ಸೂರಜ್ ಅಂತ ತಗೊಳ್ಳೇಬಾರ್ದು, ಅದ್ ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಎದ್ದು ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ಇದುವರೆಗೂ ನಾಮಿನೇಟ್ ಆಗಕ್ಕೆ ಒಬ್ರು ಚಾನ್ಸು ಸಿಕ್ಕಿಲ್ಲ. ನಾನು ಅದಕ್ಕೆ ಮಾಡ್ದೆ ಅಲ್ವಾ? ಏನ್ ಮಾಡ್ದೆ? ನಾಮಿನೇಷನ್ ಮಾಡ್ದೆ ತಾನೆ. ನಿನ್ ತಾಕತ್ತಲ್ಲಿ ನೀ ಹೊಡಿ. ಬಿಗ್ ಬಾಸ್ ನಿನಗೆ ಚಾನ್ಸ್ ಕೊಟ್ಟಿರೋದು. ನಿನ್ ತಾಕತ್ ಹೆಂಗಾಗತ್ತೆ? ನೀ ಮಾತಾಡಕ್ ಚಾನ್ಸ್ ಸಿಕ್ಕಾಗ ಮಾತಾಡಿಲ್ಲ. 10 ಜನ ಬಣ್ಣ ಬಳಿತಾರೆ.
ಬಳದ್ರು ಬಳಸ್ಕೊಂಡೆ ಕೊಟ್ಟೆ ವ್ಯಾಲಿಡ್ ಅದು ನಿನ್ ತಾಕತ್ತಾ? ಸೈಲೆಂಟ್ ಆಗಿ ನಾನು ಇದಿರ್ಲಿಲ್ಲ ಮುಖಕ್ಕೆ ಬಣ್ಣ ಬಳಸ್ಕೊಳ್ಳೋದು ನಿನ್ ತಾಕತ್ತಾ? ನಾನು ಬಿಡಿಸ್ತೀನಿ, ಪಾಯಿಂಟ್ ಅಲ್ಲಿ ಮಾತಾಡು. ಸಾವಿರ ಅಲ್ಲ 10 ಜನ ಬಳ್ದಿದ್ದಲ್ಲ 16 ಜನನು ಬಂದ್ ಬಳಿತಾರೆ. ಅದ್ ನಿನ್ ತಾಕತ್ತಾ? ಏನೇ ಮಾತಾಡು ಬರೀ ಅಂದ್ರೆ ಹೋಗ್ತಾ ಇರಲ್ಲ ನೋಡಲ್ಲಿ ನಿಂತ್ಕೊ ಮಾತಾಡಕ್ಕಾಗಲ್ಲ, ಹೋಗ್ತಾ ಇರೋಲ್ಲ ಅಂತೆ. ಬಾಯಿಲಿ ನಿಂತ್ಕೊ ಮಾತಾಡು, ಚರ್ಚೆ ಮಾಡು. ಮಾತಾಡೋ ರೀತಿಲ್ಲ ಮಾತಾಡ್ಬೇಕು. ಏನು ಓವರ್ ಆಕ್ಟಿಂಗ್ ಕಾಣ್ತಾ ಇದೆಯಾ ನೀನ್ ಬಂದ್ಬಿಟ್ಟು ಇಲ್ಲಿ ಮಾತಾಡ್ಬೇಕು ಮಾತಾಡು. ಇದೇ ಬುದ್ಧಿ ನಿಂತ್ಕೊಂಡು ಮಾತಾಡು. ಮಳ್ಳು ನಂಬಾರ್ದು ಅಂತ ಅಂದ್ಬಿಟ್ಟು ಇದೇ ಹೋಗು ಅಂದ್ಬಿಟ್ಟು ನೀನೇ ಹೋಯ್ತಾ ಇದೆಯಾ? ನಾನ್ ಕಳ್ಳಿನ ನಂಬರು ಸುಳ್ಳಿನ ನಂಬಾರ್ದು ಅಯ್ಯೋ ಹೌದಪ್ಪ. ಯಾಕಂದ್ರೆ ನನ್ನ ಹತ್ರ ಒಂದ್ ಹೇಳೋದು, ಅಲ್ಲೋಗ್ಬಿಟ್ಟು ಅವ್ರ ಜೊತೆ ಸೂರಜ್ ಮಾಡ್ದ, ನೀನು ಮಾತಾಡ್ತೀಯಾ? ಏನ್ ಹೇಳು? ನಾ ಬಂದು ಹಿಂಗ್ ಕೇಳಿದ್ದು ಇಲ್ಲ ಅಣ್ಣ. ಈಗ ಲೈವ್ ಅಲ್ಲಿ ಇಲ್ಲ ಸರ್, ಪರ್ಸನಲ್ ಅಲಿಗೇಷನ್ಸ್ ಕೊಟ್ಟಾಗ ಒಂದು ರೀಸನ್ ಇರ್ಬೇಕು. ಈಗ ಬಂದ್ಬಿಟ್ಟು ನೀನು ಊಸರವಳ್ಳಿ ಅಂತ ಹೇಳಿದ್ರೆ ಟಿವಿ ಮುಂದೆ, ಅದಕ್ಕೊಂದು ರೀಸನ್ ಬೇಕು. ರೀಸನ್ ಕೇಳಿದ್ರೆ ತಪ್ಪ? ನಾನು ಕಾಮಾಗೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೆ. ಮಾತಾಡ್ತಾ ಇದ್ದೀನಿ, ತುಂಬಾ ಹೇಳ್ತಾನೆ ಇದೀನಿ. ಹೇಳಿದ್ದೆ ಹೇಳುದು ನನಗೆ ಅನ್ನಿಸ್ತು. ಅವ್ನು ಆಡ್ತಿರೋದು ನನಗೆ ಅನ್ನಿಸಿದ್ಕೆ ನಾನು ಆ ರೀಸನ್ ಕೊಟ್ಟಿದ್ದೀನಿ. ಇನ್ನೂ ಎಲಾಬ್ರೇಟ್ ಕೊಡು ಅಂತಂದ್ರೆ ಅವ್ನು ಕೊಟ್ಟಿದ್ದು ನನ್ಗೇನ್ ವ್ಯಾಲಿಡ್ ಅನ್ಸ್ಲಿಲ್ಲ. ನಿನ್ನೆ ನನ್ನ ಅಕಾರ್ಡಿಂಗ್ಲಿ ನನ್ಗೆ ಅನ್ಸಿಲ್ಲ ಅಂದಾಗ ನಾನು ಅವ್ನಿಗೆ ಒಂದ್ ಸೆಕೆಂಡ್ ಹೇಳ್ತಾಳೆ, ನಾನು ಸ್ಪಾಂಟೇನಿಯಸ್, ನನ್ನ ಬಾಯಿ ಕಂಟ್ರೋಲ್ ಇಲ್ಲ, ನಾನು ಮಾತಾಡ್ಬಿಡ್ತೀನಿ ಅಂತಾಳೆ. ನೆಕ್ಸ್ಟ್ ನಾನು ಕೇಳಿದಾಗ ಅದ್ ಇಟ್ಕೊಂಡು ನೀನ್ ಏನಕ್ಕೆ ಹೇಳಿದೆ, ಅದಕ್ಕೆ ರೀಸನ್ ಇದೆಯಾ ಅಂತ ಕೇಳಿದ್ರೆ ನನ್ನ ಹತ್ರ ರೀಸನ್ ಇದೆ ಅಂತ ಹೇಳಿದ್ರೆ ಏನ್ ರೀಸನ್? ಇವ್ನಿಗೆ ಏನಂತ ಗೊತ್ತಾ, ಸ್ಟೇಜ್ ಮೇಲೆ ಮಾತಾಡ್ಬಿಟ್ಟು ಬಿಟ್ಬಿಡ್ಬೇಕಂತ. ಹಂಗಾರೆ ಇವನು ರೆಕ್ಸ್ ತಾನೆ ನನ್ಗೆ ರೆಕ್ಸ್ ಬಿಡಕಣೋ ನನ್ಗೆ ಇನ್ಮೇಲೆ. ಅದು ನಿಂದು ಅವನಿರೋ ರ್ಯಾಪ್, ಅದು ಅವನ ಇಷ್ಟ. ನಾನು ಯಾರಿಗೆ ಏನಾರು ಅಂತ ನಿಂದು ಅಧಿಕಾರನೇ ಇಲ್ಲ ಸೂರಜ್. ನಿಂದು ಒಂದು ಏನೇ ರ್ಯಾಪೋ ಇದ್ರು ಅದ್ ನೀನ್ ಇಟ್ಕೋ. ಬರ್ಬಾರ್ದು ಅಂತ ಹೇಳೋ ಅಧಿಕಾರ ನಿನಗಿಲ್ಲ. ನೀನ್ ಕಿರ್ಚಿದ್ ನಾನು ಕಿರ್ಚ್ತೀನಿ, ಗೊತ್ತಾಯ್ತಾ? ಇಲ್ಲಿ ಕಿರ್ಚೋದ್ ಯಾರು ಜೋರಾಗಿ ಕಿರಿಸ್ತಾರೆ ಅನ್ನೋದು ಮ್ಯಾಟರ್ ಆಗಲ್ಲ. ಯಾರ ಹತ್ರ ಪಾಯಿಂಟ್ ಇದೆ ಅವ್ರು ಮಾತಾಡ್ಬೇಕು. ವ್ಯಾಲಿಡ್ ರೀಸನ್ ಇದ್ರೆ ಮಾತಾಡು. ನಿನ್ನ ಇಷ್ಟ ಇದೆ ಮನೇಲಿ ಇಟ್ಕೋ, ನಿನ್ ಮನೇಲಿ ಇಟ್ಕೋ. ನಾನ್ ನನ್ ಮನೆ ಅಂತ ಹೇಳೂ ಇಲ್ಲ. ನೋಡ್ ತಿರುಗ್ಸಕ್ಕೆ ಈ ತಿರುಗ್ಸ ಗೇಮ್ ಇದೆ ಅಲ್ಲ, ಅದನ್ನ ಬೇರೆಯವ್ರ ಹತ್ರ ಇಟ್ಕೋ. ನನ್ನ ಮನೇಲಿ ಇಟ್ಕೋ ಅನ್ನಕ್ಕೆ ಇದೆಲ್ಲ ನಡೆಯಲ್ಲ ವಿಷಯ. ಎಲ್ಲ ಡೋರ್ ಹತ್ರ ಕಿರ್ಚಾಡು, ನಾನು ಸೂರಜ್, ಅದನ್ನೇ ಹೇಳಿದ್ದು. ಸೂರಜ್ಗೆ ಏನು ಮಾಡಕ್ಕಾಗಲ್ಲ. ನಿನ್ ಮಾತಲ್ಲಿ ನಿನ್ಗೆ ಕಂಟ್ರೋಲ್ ಇಲ್ಲ. ಫಸ್ಟ್ ಒಂದು ಕಂಟ್ರೋಲ್ ತಗೋ, ಬಾಯಿಗೆ ಬೀಗ ಹಾಕು. ನಾನು ಸೂರಜ್. ಏನೀಗ ಏನ್ ಮಾಡ್ತೀಯಾ? ನೀನ್ ಹೆಂಗ್ ಮಾಡ್ತೀಯಾ, ನಾನು ಹಂಗೆ ಮಾಡ್ತೀನಿ. ಸುಮ್ನೆ ಬಂದ್ಬಿಟ್ಟು ಊಸರವಳ್ಳಿ ಮಳ್ಳಾಗಿಲ್ಲ ಮಾತಾಡು. ನಾನು ಇಲ್ಲಿ ನಿಲ್ಲಿಸ್ಕೊಂಡು ಕಾಮಾಗಿ ಮಾತಾಡ್ತಿದ್ದೀನಿ ಸರ್. ಅವಳೇನಕ್ಕೆ ಇರಿಸ್ಬೇಕು? ಮಾಡ್ಲಿ, ನೀನ್ ಯಾಕೆ ಮಾಡ್ತಾ ಇದೀಯ? ಕಾವ್ಯ, ನಾನು ಸ್ಟಾರ್ಟಿಂಗ್ ಹೆಂಗ್ ಮಾತಾಡ್ತಿದ್ದೆ ಕಾವ್ಯ? ಆಯ್ತು, ಇವಾಗ ಬಿಡು. ಓಕೆ, ನಾನು ಮೆತ್ತಿಗೆ ಮಾತಾಡ್ತೀನಿ. ರೈಸ್ ಮಾಡಿ ನಾನು ರೈಸ್ ಮಾಡ್ತೀನಿ. ಬೇಡ, ಕೂಲ್ ಡೌನ್. ಯು ಆರ್ ನಾಟ್ ದಟ್. ನೀನ್ ಆ ತರ ಇಲ್ಲ. ಅಲ್ಲ ಸರ್, ಎಲ್ರಿಗೂ ಒಂದು ಲಿಮಿಟ್ ಇರೋದೇ. ಆಯ್ತು, ಸ್ವಲ್ಪ ಕೂಲ್ ಡೌನ್ ಆಗು. ಹಾ, ಆರಾಮಾಗಿರು. ಯಾಕೆ ವಾಯ್ಸ್ ಯಾಕೆ ರೈಸ್ ಮಾಡ್ತೀಯ ಹೇಳು? ಬೇಡ, ಡಸಂಟ್ ಲುಕ್ ಗುಡ್. ನಾ ಅಷ್ಟೇ ಹೇಳೋದು, ನಿನ್ನ ಪರ್ಸನಾಲಿಟಿಗೆ ಚೆನ್ನಾಗಿ ಕಾಣಿಸಲ್ಲ. ಮಧ್ಯಾಹ್ನ 12:35. ಹಂಗೆ ಹೇಳ್ತಾನೆ, ಕೇಳ್ತೀಯಾ? ಏನು? ಊಸರವಳ್ಳಿ ನನ್ನ ಊಸರವಳ್ಳಿ ಚಮಕಾಯಿಸ್ಬಿಟ್ಟಿಯಲ್ಲೇ ನನ್ನ ಚಮ್ಮಕ ಚೆಲ್ಲಿ. ಊಸರವಳ್ಳಿ ನನ್ನ ಊಸರ, ಇದು ಹುಡುಗಿ ಓರಿಯೆಂಟೆಡ್ ಸಾಂಗ್. ನಿನ್ನ ಡಬ್ಬ ನೋಡಿದ್ದೀನಿ ಒಂಥರ ನಾವು ಡಾನ್ಗಳೇ. ಲೈಫಲ್ಲಿ ಯಾರನ್ನು ಕೇರೆ ಮಾಡೇ ಇಲ್ಲ. ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ, ಟಾಪ್ ಟು ಬಾಟಮ್ ಗಾಂಚಲಿ. ಆ ಗಾಂಚಲಿನ ಗಲಿಬಿಲಿ ಮಾಡಿ ಮೋರಿಗೆ ಹಾಕೋದು ನನಗೆ ಗೊತ್ತು. ಗಾಂಚಲಿ ಅಡು ಆವಾದ್ರೂ ಕಚ್ಚಬಾರ್ದ, ಚೋಳಾದ್ರೂ ಕುಟುಕಬಾರ್ದ, ಹೊಟ್ಟೆಯ ನೋವು ಬಂದು ಒತ್ಕೊಂಡು ಹೋಗಬಾರ್ದ. ನೀವ್ ಹೇಳಿದ್ರಲ್ಲ ಒಂದ್ಸಲ, ಎಲ್ಲ ಆಗೋಗಿ ಮುಚ್ಚೋಗಿರುತ್ತೆ ಮೇಡಮ್, ಮತ್ತೆ ಅದಕ್ಕೆ ಸುರಿಯೋದು ಯಾರು ಅಂತ. ಮನೆ ಶಾಂತಿ ನಿವಾಸ ಆಗಕ್ ಬಿಡೋದೇ ಇಲ್ಲಲ್ಲ ಗಿಲ್ಲಿ ನೀನು. ಹೇಳ್ಬಿಡ್ತಾನೆ. ನಾನು ಎಲ್ಲಿ ಬಿಡ್ಲಿ? ಗಾಡಿ ನಾ ಸುಮ್ಮನೆ ಹೇಳ್ಬಿಟ್ಟೋದದ್ದು. ಇದಾಗ ಗಾಡಿ ಗೇರ್ಗೆ ಬೆಳಿತೀವಲ್ಲ, ಬರೀ ಪುರ ಅಂತದ್ದು ಇಂಜಿನ್ ಸೀಜ್ ಆಗಿರ್ಬೇಕು ಅಂತ. ಅದನ್ನು ಸೀರಿಯಸ್ ಆಗ್ತಕ್ಕಂದು ಗೇರ್ಗೆ ಬಿದ್ದರೆ, ಗೇರ್ಗೆ ಇನ್ನೂ ಬಿದ್ದಿಲ್ಲ ಗಾಡಿ, ಬರೀ 10 ಲೀಟ್ರ್ ಅಷ್ಟೇ ಅದು.
ಮಧ್ಯಾಹ್ನ 1:15. ನಮ್ಮ ಅವ್ವ ನೆನಪಾಗ್ತಾಳೆ. ಯಾರಿಗೆ? ನಿಮಗೇನಾ? ಪರವಾಗಿಲ್ಲ, ಆಡಿ. ನನಗೆ ನಮ್ಮವ್ವ ಅಂದರೆ ಪ್ರಾಣ. ಅದಕ್ಕೆ ನಮ್ಮವ್ವನ ಬಗ್ಗೆ ಆಡ್ಬಿಟ್ರೆ ಅಳು ಬರ್ತದೆ. ಅಶ್ವಿನಿ ಮೇಡಮ್ ಮಾತಾಡಿಸ್ದೆ? ಇಲ್ಲ. ಎಷ್ಟು ದಿನ ಆಯಿತು? ತುಂಬ ದಿನ ಆಯಿತು. ನಾನು ತಲೆ ಹೊಡಿತೀನಿ ಅಲ್ವಾ, ಆ ದಿನ ಇಲ್ಲ. ಅವರು ಮಾತಾಡಿಲ್ಲ, ನೀನು ಮಾತಾಡಿಲ್ಲ. ಈ ಮನೇಲಿ ಏನಾಗ್ತಿದೆ ಅಂದರೆ ಮಾತಾಡಿದ್ರು ತಪ್ಪು, ಮಾತಾಡಲಿಲ್ಲ ಅಂದ್ರೂ ತಪ್ಪು, ಸ್ಟ್ಯಾಂಡ್ ತೊಗೊಂಡ್ರು ತಪ್ಪು, ತೊಗೊಂಡಿಲ್ಲ ಅಂದ್ರೂ ತಪ್ಪು. ಇನ್ಯಾರು ಮಾತಾಡಿಕ್ಕಿಲ್ಲ ನಿನ್ನ ಜೊತೆ? ಸುಧೀರಣ್ಣ? ಇಲ್ಲ, ಅವರು ಆ ದಿನ ಇಲ್ಲ. ಯಾವುದೇನಂದೆ? ಅದೊಂದು ಗಲಾಟೆ ಆಯ್ತಲ್ವಾ ಸಡಿಗೆ, ಅದೇ ಸಡಿಗೆ. ಸಡಿಗೆನ? ಸಡೆ? ಹಾಂ, ಸರಿ ಸರಿ. ಅವತ್ತೇನು ಮಾತಾಡಿಲ್ವಾ? ಮೇನ್ ಉಸಿರುವಳಿ ಅಂತ ಕೊಟ್ಟಿದ್ದ ಕಾರಣ ನನಗೆ ದ ಗೇಮ್ ಹಿ ಪ್ಲೇಡ್ ವಿತ್ ಅಭಿಷೇಕ್ ದೇರ್. ಕುತ್ಕೊಂಡಾಗುತ್ತಾ ಬರಲಿ ಬರಲಿ ಬರಲಿ. ಸೊ ಡಿಫ್ರೆನ್ಸ್ ಯೋಚಿಸ್ತಾರೆ. ಅದು ಉಸಿರುವಳಿ ಅನ್ನೋದಕ್ಕಿಂತ ಅವ್ನ ಪಾಯಿಂಟ್ ಹೇಗಿತ್ತು ಅಂತ ಅಂದರೆ, ಇವಾಗ ನಮ್ಮ ತಲೆಯಲ್ಲಿ ಇರುತ್ತೆ. ಈಗ ನಾವು 3 ಜನ ಒಂದು ಟೀಮಲ್ಲಿ ವರ್ಕ್ ಮಾಡಿರ್ತೀವಿ, ನೀನು ನನ್ನ ಹೆಸರು ತೊಗೊಂಡಿರ್ತೀಯ. ಅಶ್ವಿನಿ ಮ್ಯಾಮ್ ಜೊತೆ ನಾನು ಅಷ್ಟೆಲ್ಲ ಇದ್ದೀನಿ, ಅಶ್ವಿನಿ ಮ್ಯಾಮ್ ನನ್ನ ಎಫರ್ಟ್ಸ್ ನೋಡಿದ್ದಾರೆ, ಅಶ್ವಿನಿ ಮ್ಯಾಮ್ ನನ್ನ ಹೆಸರು ತೊಗೊಂಡಿಲ್ಲ ಅನ್ನೋದು ನನಗೆಲ್ಲೋ ಟ್ರಿಗರ್ ಆಗಿರುತ್ತೆ ಆ ಪಾಯಿಂಟು. ಸೇವ್ ಮಾಡಕ್ ಹೋಗಲ್ಲ. ಅವರು ಅಶ್ವಿನಿ ಮ್ಯಾಮ್ ಅವರ ತಲೆ ಹೊಡಿದ್ದಾರೆ, ಅವರ ಎಲ್ಲ ತಲೆ ಹೊಡಿದ್ದಾರೆ. ನಂತರ ಅವರು ಚಂದ ಇದ್ದಾರೆ ಮಾರೆ, ಚಂದ ಮಾತಾಡ್ತಾ ಇದ್ದಾರೆ. ಪರವಾಗಿಲ್ಲ, ಅದೇ ಮಾತಾಡ್ಬಿಡಿ, ನನಗೆ ಅಂತ ಇಲ್ತೇ ಇಲ್ಲ. ನನಗೆ ಅನ್ಸಿತ್ತು ಯಾಕೆ ಇದೆಲ್ಲ ನಾಟಕ ಮಾಡುದು ಅಂತ. ಅಂದ್ರೆ ಆಗಲ್ಲ ಅಂದ್ರೆ ಆಗಲ್ಲ ಅಲ್ವಾ. ಧ್ರುವನು ಒಂದ್ಸಲ ಮಾತಾಡ್ಸೋದೇನ? ಇಲ್ಲ ಅಂದರೆ ನೀವು ಚೆನ್ನಾಗಿದ್ದಾಗ ಇಬ್ಬರು ಚೆನ್ನಾಗಿರ್ತೀರಾ, ನೀವು ಕಿತ್ತಾಡಿದಾಗ ನೀನು ಬಂದು ಹೇಳೋದು ಅವ್ನು ಬಂದು ಹೇಳೋದು ಇಬ್ಬರಿಗೂ ತಂದಿಟ್ರೆ ನಮ್ಮ ಮರ್ಯಾದೆ, ನಮ್ಮ ಯೋಗ್ಯತೆಗಳೇನಾಗುತ್ತೆ? ಚೆನ್ನಾಗಿರಿ, ನೀವು ಚೆನ್ನಾಗಿರಿ, ಕಿತ್ತಾಡ್ಕೋತೀರಾ, ನೀವು ಕಿತ್ತಾಡ್ಕೊಂಡು ಸಾಯಿರಿ. ನಮ್ಮ ಹತ್ರ ಇನ್ಮೇಲೆ ಏನು ಹೇಳಲೇಬೇಡಿ. ಯಾಕೆ ಅಂದರೆ ನೀವು ಚೆನ್ನಾಗಿದ್ದಾಗ ಇಬ್ಬರು ಎಲ್ಲ ಮಾತಾಡ್ಕೋತೀರಾ, ನೀವು ಕಿತ್ತಾಡಿದಾಗ ಒಂದೆರಡು ನಾನು ನಿಂಗೆ ಬುದ್ಧಿ ಮಾತು ಹೇಳಿರ್ತೀನಿ, ಅವ್ರಿಗೊಂದೆರಡು ಬುದ್ಧಿ ಮಾತು ಹೇಳಿರ್ತೀನಿ ಅಂದ ಮಾತ್ರಕ್ಕೆ ರಾಶಿ ಬಗ್ಗೆ ನಿಂಗೆ ಚಾಡಿ ಹೇಳಿದ್ದೀನಿ ಅಂತಲ್ಲ, ಅದು ಅವ್ನ ಬಗ್ಗೆ ಬಂದು ನಿಂಗೆ ಹೇಳಿದ್ದೀನಿ. ಹೇಳಬೇಕು ಅಂದರೆ ಇವತ್ತು 100 ಇದೆ ನನಗೆ ಹೇಳೋಕ್ಕೆ. ಒಂದು ನಾನು ಎಲ್ಲರಿಗೂ ಕ್ಲಾರಿಟಿ ಕೊಡ್ತೀನಿ, ರಾಶಿಕಾ ಸೂರಜ್ ಜೊತೆ ಚೆನ್ನಾಗಿದ್ದಾಳೆ ಅಂದಿದ ತಕ್ಷಣ ಅವರಿಬ್ಬರ ಮಧ್ಯೆ ಏನೂ ಇಲ್ಲ. ದಟ್ ಇಸ್ ವಾಟ್. ಅಲ್ಲ, ಏನೋ ಇದೆ ಅಂತ ಹೇಳಿರೋರು ಯಾರು ಹೇಳ್ತಾನೆ ಇಲ್ಲ. ಅದನ್ನು ಇಬ್ಬರು ಒಪಿನಿಯನ್ಸು ಬೇರೆ ಬೇರೆ ಇದೆ ಇಲ್ಲಿ. ನಾನು ಸೂರಜ್ ಜೊತೆ ಮಾತಾಡ್ತಿರ್ಬೋದು, ಹಂಗೆ ಅಂದಿದ ತಕ್ಷಣ ಸೂರಜ್ ಮೇಲೆ ನನಗೆ ಒಳ್ಳೆ ಒಪಿನಿಯನ್ ಇದೆ ಅಂತನೋ ಕೆಟ್ಟ ಒಪಿನಿಯನ್ ಇದೆ ಅಂತ ಅಲ್ಲ. ಇಲ್ಲಿ ಆಟ ಆಡೋಕ್ಕೆ ಬಂದಿದ್ದೀವಿ. ನಾನು ಅಶ್ವಿನಿ ಮ್ಯಾಮ್ ಇಬ್ಬರು ಚೆನ್ನಾಗಿ ಮಾತಾಡ್ತೀವಿ. ಎಲ್ಲೋ ಒಂದು ಪಾಯಿಂಟ್ ನಂಗೆ ಅಶ್ವಿನಿ ಮ್ಯಾಮ್ ತಪ್ಪು ಅನ್ಸ್ ನಾನು ಡೆಫಿನೆಟ್ಲಿ ಬಂದು ಹೇಳ್ತೀನಿ. ಹೌದು, ಸೇಮ್ ಥಿಂಗ್ಸ್ ಗೋಸ್ ವಿತ್ ಅಪ್ಲೈಸ್ ವಿತ್ ಸೂರಜ್ ಆಲ್ಸೋ. ನಂಗೆ ಸೂರಜ್ ಎಲ್ಲೋ ತಪ್ಪು ಅನ್ಸ್ರೆ ನಾನು ತಪ್ಪಂತ ಮಾತಾಡ್ತೀನಿ. ಇವರು ಸ್ಪಂದನ ಎಷ್ಟು ಬೇಕೋ ಅಷ್ಟೇ, ಕಾವ್ಯ ಎಷ್ಟು ಬೇಕೋ ಅಷ್ಟೇ, ಅಂದ್ಬಿಟ್ರೆ ಜಾನ್ವಿ ಎಷ್ಟು ಬೇಕೋ ಅಷ್ಟೇ. ಯಾಕಿದೀನಿ ಇಷ್ಟೊಂದೆಲ್ಲ ಹೇಳ್ಕೊಂಡು ಕೂತ್ಕೋತ. ಆಮೇಲೆ ರಿಷಾ, ನಾನು ಹೇಳೋದು ನಿಂಗೆ ಒಂದೇನೆ, ನಾನು ಅವನು ಕೇಳಿದೆ ಆಯ್ತಾ. ಎಲ್ರಿಗೂ ಅವ್ರವ್ರ ಅಭಿಪ್ರಾಯಗಳನ್ನ ಹೇಳ್ಕೊಳಕ್ಕೆ ವೇದಿಕೆ ಇರುತ್ತೆ, ಅಲ್ಲಿ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಬಟ್ ಅಲ್ಲಿಂದ ಹೊರಗಡೆ ಬಂದಮೇಲೆ ಆ ಪದ ಬಳಕೆ ಬೇಡ. ನಾನು ಅವನ್ನ ಕೇಳ್ದೆ, ಅವ್ನು ಹೇಳ್ದೆ ನನ್ಗಳು ಉಸಿರುವಳಿ ಅದು ಇದು ಅಂತ ಪದೇ ಕರೆದ್ಲು ಮ್ಯಾಮ್, ಅದಕ್ಕೆ ಅಂತ ಅಂದ. ಒಂದೇ ಸತಿ ಅದು ಯಾವಾಗ ಅವತ್ತು ಹೇಳಿದ ನೈಟೇನೆ ವಾಶ್ರೂಮಿಗೆ ಬಂದ ಅಷ್ಟೇ. ನಾನು ಇವತ್ತು ಏನು ಮಾತಾಡಿಲ್ಲ, ಕೂಗಾಡು, ಬಟ್ ಎಲ್ಲೂ ನೀನು ಇದನ್ನ ಕಡಿಮೆ ಮಾಡಿ. ನಾನು ಅದನ್ನ ಹೇಳಿದ್ದೆ, ಐ ಆಮ್ ನಾಟ್ ಡೂಯಿಂಗ್ ಇಟ್. ಈ ಪ್ರಪಂಚದಲ್ಲಿ ಕೋಟಿ ಜನ ಇದ್ದಾರೆ, ಕೋಟಿ ಜನ ಜೊತೆಗೆ ನಿಮ್ಗೆ ಮಾತಾಡ್ಲಿಕ್ಕೆ ಆಗುತ್ತಾ? ಯಾವಾಗ ಒಂದು ಪ್ರಾಬ್ಲಮ್ ಆಗಿದ್ರೆ ಪ್ರಾಬ್ಲಮ್ ಸೊಲ್ಯೂಷನ್ ಮಾತೆ ಅಲ್ಲ. ಯಾವಾಗ ಬಾಯಿ ಮುಚ್ಕೊಂಡಿದ್ರೆ ಕೂಡ ಅದೇ ಕೂಡ ಸೊಲ್ಯೂಷನ್ನೇ. ಮಧ್ಯಾಹ್ನ 2:05. ಸುಧೇ,
ರಘು, ಬಿಗ್ ಬಾಸ್, ನಿಮ್ಮ ಮುಂದೆ ಗಾರ್ಡನ್ ಏರಿಯಾದಲ್ಲಿ ಹಲವು ಲಕೋಟೆಗಳಿವೆ. ಇವುಗಳಲ್ಲೇ ಒಂದರಲ್ಲಿ ನಿಮ್ಮಿಬ್ಬರ ಪೈಕಿ ಒಬ್ಬರ ಮನೆಯಿಂದ ಬಂದಿರುವ ಪತ್ರವೂ ಇದೆ. ನೀವಿಬ್ಬರು ಲಕೋಟೆಗಳನ್ನು ತೆರೆದು ಕುಟುಂಬದವರಿಂದ ಬಂದಿರುವ ಆ ಒಂದು ಪತ್ರವನ್ನು ಹುಡುಕಬೇಕು. ಪತ್ರ ಸಿಕ್ಕಿದ ಕೂಡಲೇ ಅದನ್ನು ಎತ್ತಿ ಹಿಡಿದು ತೋರಿಸುತ್ತಾ ಘೋಷಿಸಬೇಕು. ಆ ನಂತರ ಆಯ್ಕೆಗಳನ್ನು ಬಿಗ್ ಬಾಸ್ ತಿಳಿಸುತ್ತಾರೆ. ಓಕೆ ಬಿಗ್ ಬಾಸ್, ಆರಂಭಿಸಿ. ಅವ್ರ ಮನೆ ಸಿಕ್ಕಿದ್ರೆ ಇವರು ಅದನ್ನ ಅರ್ಧ ಹೈಡ್ ಮಾಡಿ ಒಬ್ರು ಮನೆದೇ ಇರೋದು ಒಬ್ರು ಮನೆದೇ ಇರೋದು. ಇವ್ರಿಗೆ ಅವ್ರ ಮನೆ ಸಿಕ್ಕಿದ್ರೇನು? ಅದೇ ಯಾರಿಗೆ ಸಿಗುತ್ತೆ ಅದನ್ನ ಹೇಳಿ ಆಯ್ಕೆಗಳನ್ನ ಬಿಟ್ರು ನೋಡಿ, ಹಂಗ್ ಒಂದ್ ಕಡೆಗೆ ಇಡ್ಬೇಕು. ಸುದಿ ಅಣ್ಣ ಎಲ್ಲ ನೀನ್ ಅತ್ತಗಿತ್ತಾಗ ನೋಡ್ಬಿಟ್ರೆ ರಘುವಣ್ಣ, ನಿನ್ನ ಪಾಡಿಗೆ ನೀನ್ ಕೆಲಸ ಮಾಡು. ನೋಡಿ ಮಾತೆತ್ರ ಜಿಮ್ ಹತ್ರಕ್ಕೆ ಹೋಯ್ತಾನೆ. ಅರಿತಾ ಇದಾರೆ ಅಶ್ವಿನಿ ಮ್ಯಾಮ್ ಅವರು. ಸುದಿ ಅರಿಲಿಲ್ಲ, ಇವ್ರು ಅರಿತಿದ್ದಾರೆ. ಅದೇ ಸುದಿ ಅರಿಲಿಲ್ಲ. ಅದನ್ನ ಮಾನಕಾಯಿ ಆಗೋರು ಇನ್ನು ಈ ಬುಡಿಸ್ತಾನೆ. ಜಿಮ್ ಬಿಟ್ಟು ಮುಂದಕ್ಕೆ ಬಂದಿಲ್ಲ ಇವನು. ಅವಣ್ಣ ಆಗ್ಲೇ ಒಂದು ರೌಂಡ್ ಬಂದ್ಬಿಟ್ಟ. ಇದೇನ್ ನೋಡ್ತಾ ಇದ್ದಾನು ಅಣ್ಣ? ಸಿಕ್ಕರಿಗಿರ್ದು ಹಾಕ್ಬಿಟ್ಟೆ ಕಣಪ್ಪ. ಫುಲ್ ತೆಗ್ ನೋಡಿ ಆಮೇಲೆ ಅಲ್ಲೋಣ, ಎಲ್ಲಿ ನೋಡ್ತಾನೆ ಈಗ? ಈ ನೋಟು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನೋಡ್ತಾರೆ ಗೊತ್ತಾ? ಎಲ್ಲಿ ಇಟ್ಟಿರ್ತಾರೆ? ಬಿಗ್ ಬಾಸ್ ಸಿಕ್ತು. ಓ, ರಘುದೇ ಸಿಕ್ಕಿದೆ. ಯಾಕೋ ಈ ಸಲ ಲಕ್ಕು ಕೈ ಹಿಡಿನಿಲ್ಲ ಸುದಿ ಅಣ್ಣನಿಗೆ. ಕಪ್ ಕೈ ಹಿಡಿಬೋದು ಅಷ್ಟೇ. ಮಧ್ಯಾಹ್ನ 2:25. ರಘು, ನಿಮಗೆ ನಿಮ್ಮ ಮನೆಯವರ ಪತ್ರ ಸಿಕ್ಕಿದೆ. ಈಗ ನಿಮಗೆ 2 ಆಯ್ಕೆಗಳಿವೆ. ಮೊದಲನೇ ಆಯ್ಕೆ, ನೀವು ನಿಮ್ಮ ಪ್ರೀತಿ ಪಾತ್ರರು ಕಳಿಸಿರುವ ಈ ಪತ್ರವನ್ನು ನಿಮ್ಮ ಜೊತೆ ಇಟ್ಕೊಳ್ಬಹುದು. ಇದರೊಂದಿಗೆ ಇಮ್ಯುನಿಟಿ ಪಡೆದು ಈ ವಾರದ ಎಲಿಮಿನೇಷನ್ನಿಂದ ನೀವು ಸೇಫ್ ಆಗುತ್ತೀರಿ. ಅದರ ಬದಲಿಗೆ ಸುಧಿ ಅವರ ಮನೆಯಿಂದ ಬಂದಿರುವ ಪತ್ರವನ್ನು ಸ್ಟೋರ್ ರೂಮ್ನಿಂದ ತೆಗೆದುಕೊಂಡು ಬಂದು ಶ್ರೆಡರ್ನಲ್ಲಿ ಹಾಕಬೇಕು. ಆಯ್ಕೆ 2, ನೀವು ಸುಧಿ ಅವರಿಗೆ ಅವರ ಮನೆಯವರು ಕಳಿಸಿರುವ ಪತ್ರವನ್ನು ನೀಡಬಹುದು. ಬಿಗ್ ಬಾಸ್, ಈ ಪತ್ರನ ನಾನೇ ಇಟ್ಕೊತೀನಿ. ಸೊ ಇದು ನನ್ನ ಚಾಯ್ಸು ಬಿಗ್ ಬಾಸ್. ರಘು, ಬಿಗ್ ಬಾಸ್, ಸ್ಟೋರ್ ರೂಮ್ಗೆ ಹೋಗಿ ಬನ್ನಿ. ನೀವು ಅದೆಲ್ಲ ಹುಡ್ಕೊಂಬಂದ್ವಿ, ಅಲ್ಲೊಂದು ಮಾತ್ರ ಬಿಟ್ಟಿದ್ರಿ. ಅದೇ ಎಲ್ಲ ಬಿಟ್ಟಿರೋದೇ ಅವ್ರಿಗೆ ಸಿಕ್ಕಿದೆ. ಈ ಕಡೆ ಎಲ್ಲ ಅರ್ದಿದ್ದೆ ನಾನು. ಸಾರಿ ಸುದಿ. ಮಧ್ಯಾಹ್ನ 2:30. ಹಾಯ್ ರಘು, ಅದು ಹೇಗೋ ಇದೆಯಾ ಇಷ್ಟು ಆರಾಮಾಗಿ ನೀನು? ಇಷ್ಟೊತ್ತಿಗಾಗಲೇ 2-3 ಗ್ಲಾಸ್, 4-5 ತಟ್ಟೆ, 1-2 ಚೇರು ಒಡೆದಾಕ್ಬೇಕಿತ್ತಲ್ಲ. ತಮಾಷೆ ಮಾಡ್ತಿದ್ದೆ ಕಣೋ. ನೀನು ತುಂಬ ಚೆನ್ನಾಗಿ ಆಟ ಆಡ್ತಿದ್ಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಹೊರಗಡೆ ಹೇಗಿರ್ತೀಯೋ ಒಳಗಡೆ ಕೂಡ ಹಾಗೇ ಇದೆಯಾ. ಹಾಗಾಗಿ ಆಟ ಚೆನ್ನಾಗಿ ಕಾಣಿಸ್ತಿದೆ. ನೀನು ಈ ಸೀಸನ್ನ ಫಸ್ಟ್ ಕ್ಯಾಪ್ಟನ್ ಆದಾಗ ತುಂಬಾ ಖುಷಿಯಾಯಿತು. ಆದರೆ ನೀನು BB ಕಾಲೇಜ್ ಪ್ರಿನ್ಸಿಪಲ್ ಆದಾಗ ಮಾತ್ರ ಸಿಕ್ಕಾಪಟ್ಟೆ ನಗ್ಬಿಟ್ಟೆ. ಇವನು ಪ್ರಿನ್ಸಿಪಲ್ ಅವತಾರದಲ್ಲಿ ಹೆಂಗೆಲ್ಲ ಕಾಣಿಸ್ಬೋದು, ಹೆಂಗೆ ಬಿಹೇವ್ ಮಾಡ್ಬೋದು ಅಂತ ಹೆವಿ ಡೌಟ್ ಇತ್ತು ಆಯಿತಾ. ಬಟ್ ನಿಜ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಹ್ಯಾಂಡಲ್ ಮಾಡಿದೆ ಕಣೋ ನೀನು. ಏನು ಗತ್ತು, ಏನು ಗಾಂಭೀರ್ಯ, ವಾಹ್. ಜೊತೆಗೆ ಗಿಲ್ಲಿ ಸ್ಟೂಡೆಂಟ್ ರೀತಿ ಅದೆಷ್ಟೇ ತರಲೆ ಮಾಡಿದ್ರು ಅದನ್ನು ಒಬ್ಬ ನಿಜವಾದ ಪ್ರಿನ್ಸಿಪಲ್ ಥರಾನೇ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿದ ಮಾತ್ರ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಶೋ ಮುಗಿಸ್ಕೊಂಡು ಮನೆಗೆ ಬಂದಮೇಲೂ ಅಷ್ಟೇ ತಾಳ್ಮೆಯಿಂದ ನಮ್ಮ ಜೊತೆಗೆ ಇದ್ಬಿಡು ಆಯಿತಾ. ಆಮೇಲೆ ಮನೆ ಕಡೆ ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡ. ನಾನು ರೋನಿತ್ ತುಂಬ ಆರಾಮಾಗಿದ್ದೀವಿ. ನೀನು ಹೇಳ್ದಾಗೆ ಜಿಮ್ನ ಇನ್ನೂ ಮಾರಿಲ್ಲಪ್ಪ. ನೀನು ಪ್ರಿನ್ಸಿಪಲ್ ಆಗಿ ಎಲ್ಲರೂ ಹೇಗೆ ಹ್ಯಾಂಡಲ್ ಮಾಡಿದ್ಯೋ ಅಷ್ಟೇ ಚೆನ್ನಾಗಿ ನಾನು ಜಿಮ್ನ ಹ್ಯಾಂಡಲ್ ಮಾಡ್ತಿದ್ದೀನಿ. ಸೊ ನೋ ವರೀಸ್ ಆಯಿತಾ. ನೀನು ಚೆನ್ನಾಗಿ ಆಡ್ತಿದ್ಯಾ ಅಂತ ಗೊತ್ತು, ಆದರೂ ಫಾರ್ಮ್ಯಾಲಿಟೀಸಿಗೆ ಹೇಳಬೇಕಲ್ಲಪ್ಪ. ಸೊ ಹೀಗೆ ಮನಸ್ಸಿಂದ ಆಟ ಆಡು, ಮನ್ಸು ಬಿಚ್ಚಿ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡು. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ನನ್ನ ಬೆಸ್ಟ್ ವಿಶಸ್ ಹೇಳಿಬಿಡು. ಮೇ ದ ಡಿಸರ್ವಿಂಗ್ ಒನ್ ವಿನ್. ಟೇಕ್ ಕೇರ್, ವಿತ್ ಲವ್.
ಥ್ಯಾಂಕ್ ಯು. ಅವ್ರ ಹೆಸರೇನು? ಗ್ರೀಷ್ಮ. ಗ್ರೀಷ್ಮ. ಥ್ಯಾಂಕ್ ಯು ಗ್ರೀಷ್ಮ. ಲೆಟರ್ನು ಓದ್ತೇರು ನಿನಗೆ, ನಿನ್ನ ಲೆಟರ್ನೇ ಓದೋಕ್ಕಾಗಿಲ್ವೇ? ಮಧ್ಯಾಹ್ನ 2:30. ಬಿಗ್ ಬಾಸ್ ಥ್ಯಾಂಕ್ ಯು ಸೋ ಮಚ್. ಸಖತ್ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಲೆಟರ್ ಹೋದ್ಮೇಲಂತೂ ಸಖತ್ ಎಮೋಷ್ನಲ್ ಆಗಿಬಿಟ್ಟೆ. ನನಗೇ ಗೊತ್ತಿಲ್ದಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಮನೇಲಿದ್ದಾಗ ಯಾವಾಗೂ ಫೋನು ಅಂದ್ಕೊಂಡು ನನ್ನ ಮಗ ಬಂದಾಗ ನಮ್ಮ ವೈಫೆಲ್ಲ ಇರುವಾಗ ಇಗ್ನೋರ್ ಮಾಡ್ತಾಯಿದ್ದೆ, ಯಾವಾಗೂ ಫೋನಲ್ಲಿ ಇರ್ತಾಯಿದ್ದೆ. ಬಟ್ ಇವಾಗ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಅಷ್ಟೇ. ತುಂಬ ಮಿಸ್ ಮಾಡ್ತಾ ಇದ್ದೀನಿ. ನಿಜವೂ ನಿಮಗೋಸ್ಕರನೂ ಆಡ್ತೀನಿ, ನನಗೋಸ್ಕರನೂ ಆಡ್ತೀನಿ. ಲವ್ ಯು ಬೋತ್. ವಿನ್ ಆಗಿಬಿಟ್ಟೆ ಬರ್ತೀನಿ. ಬಂದಾಗ ಡೆಫಿನೆಟ್ಲಿ ನಮ್ಮ ಮುಂಚೆ ಥರ ಇರೋಲ್ಲ, ಚೇಂಜ್ ಆಗೇ ಆಗ್ತೀನಿ. ಆಲ್ರೆಡಿ ಚೇಂಜ್. ನಿಮಗೆ ಅಂತ ಟೈಮ್ ಕೊಡ್ತೀನಿ. ನನಗೆ ಇವಾಗ ಅರ್ಥ ಆಗ್ತಾಯಿದೆ ಫ್ಯಾಮಿಲಿಗೆ ಟೈಮ್ ಕೊಡೋದು ಎಷ್ಟು ಇಂಪಾರ್ಟೆಂಟು ಅಂತ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು. ಸಂಜೆ 5:15. ಅಯ್ಯೋ ನನ್ನ ಕ್ಷಮಿಸ್ಬಿಡು ಮಗಳೇ, ನಿನ್ನ ಉಳಿಸ್ಕೊಂಡು ಆಗೋದಿಲ್ಲ. ನನ್ನ ಕ್ಷಮಿಸ್ಬಿಡು ಮಗಳೇ. ಬೇಟಿ ಬೇಟಿ. ಓ ಮೈ ಗಾಡ್. ಬಿಗ್ ಬಾಸ್. ಶುಭ ಸಂಜೆ. ಈಗ ರಾಶಿಕಾ ಹಾಗೂ ರಕ್ಷಿತಾ ಅವರು ತಮ್ಮ ಮನೆಯವರ ಸಹಾಯದಿಂದ ಈ ವಾರದ ಎಲಿಮಿನೇಷನಲ್ಲಿ ಇಮ್ಯುನಿಟಿ ಪಡೆಯುವ ಸಮಯ. ರಾಶಿಕಾ ಹಾಗೂ ರಕ್ಷಿತಾ ಅವರನ್ನು ಹೊರತುಪಡಿಸಿ ಉಳಿದೆಲ್ಲ ಸದಸ್ಯರು ಈ ಕೂಡಲೇ ಗಾರ್ಡನ್ ಏರಿಯಾಗೆ ಬನ್ನಿ. ಎಂತ ಪ್ಲೀಸ್? ಕೊರಗಜ್ಜ. ಈ ಕೊರಗಜ್ಜ ನಾನು ಕೂಡ ಕೊರಗಜ್ಜ ಹೇಳ್ತೀನಿ. ಬ್ರಹ್ಮಸ್ಥಾನ ದೇವರೇ, ಕೊರಗಜ್ಜ ಎಲ್ಲ ಒಂದೊಂದು ಹೇಳ್ತೀರಿ. ಗಣಪತಿ ದೇವರೇ. ಪ್ಲೀಸ್, ನನಗೆ ಹೊಟ್ಟೆ ಗುಳುಗುಲು ಆಗುತ್ತೆ. ಒಂದು ವೇಳೆ ನಾನು ಸೆಲೆಕ್ಟ್ ಆಗಿದ್ರೆ ನಿಮಗೆ ಬೇಜಾರಾಗುತ್ತಾ? ಇಲ್ಲ ಅಲ್ವಾ? ಹಾಂ, ನೀವು ನೋವಾಗುತ್ತೆ ಲೆಟರ್ ಸಿಗಲ್ವಲ್ಲ ಅಂತ. ಮ್ಯಾಲಿರವೆ ಪೇಪರ್ ಕಣ ಫೋಟೋ ಇರವೆ. ಎಷ್ಟು ವಿಯರ್ಡ್ ಸಿಚುವೇಶನ್ ಅಲ್ವಾ ಹೊಟ್ಟೆಯಲ್ಲಿ. ನಾನು ಹೀಗೆ ಆಗ್ತಾ ಇದ್ದೀನಿ. ಅವರಿಗೆ ಚೂಸ್ ಮಾಡಲಿಕ್ಕೆ ಉಂಟಾ? ಹೊರಗೆ ಇದ್ದಾರೆ ಅವರಿಗೆ. ಈಗ ನಿಮ್ಮ ಮುಂದೆ ರಾಶಿಕಾ ಹಾಗೂ ರಕ್ಷಿತಾ ಅವರ ಮನೆಯಿಂದ ಬಂದಿರುವ ಪತ್ರಗಳಿವೆ. ಅವರಿಬ್ಬರ ಪೈಕಿ ಯಾರಿಗೆ ಅವರ ಮನೆಯವರ ಪತ್ರ ಹಾಗೂ ಅದರ ಜೊತೆ ಈ ವಾರದ ಎಲಿಮಿನೇಷನ್ನಲ್ಲಿ ಇಮ್ಯುನಿಟಿ ಸಿಗಬೇಕು ಎಂದು ಮನೆಯ ಸದಸ್ಯರೆಲ್ಲ ಪರಸ್ಪರ ಚರ್ಚಿಸಿ ಒಮ್ಮತದಿಂದ ನಿರ್ಧರಿಸಬೇಕು. ನಿಮ್ಮ ಸಮಯ ಈಗ ಶುರು. ಯಾವ್ದು ಕೊಡ್ತೀವಿ ಅವ್ರಿಗೆ. ನಾನೊಂದು ಪಾಯಿಂಟ್ ಹೇಳ್ತೀನಿ, ವ್ಯಾಲಿಡ್ ಅನ್ಸದೆ ನನ್ನ ಪಾಯಿಂಟು. ಈ ಮೂಮೆಂಟಲ್ಲಿ ರಾಶಿಕಾಕ್ಕಿಂತ ರಕ್ಷಿತಾಗೆ ಆ ಲೆಟರ್ ಮೋರ್ ಡಿಸರ್ವಿಂಗ್ ಅಂತ ಅನ್ಸುತ್ತೆ. ಮನಸ್ಸಲ್ಲಿ ಇಟ್ಕೊಂಡ್ರೆ ದಿಸ್ ಇಸ್ ಮೈ ಒಪಿನಿಯನ್. ರಾಶಿಕಾ ಚಿಕ್ಕದಾಗಿ ಹೇಳ್ತೀನಿ. ರಾಶಿಕಾ ರಕ್ಷಿತಾ, ಯಾಕಂದ್ರೆ ರಾಶಿಕಾಗೆ ರಾಶಿಕಾ ಎಲ್ಲ ಈ ಕಡೆ ಬಂದು ಮನೆಯಿಂದ ಏನೋ ಒಂದು ವಾಯ್ಸ್ ಸಿಕ್ಕಿದೆ. ಎರಡಾಗಿ ಡಿವೈಡ್ ಆಗಿರೋ ಈ ಮನೆ ಮತ್ತೆ ಒಟ್ಟಾಗಿ ಒಂದೇ ತೀರ್ಮಾನಕ್ಕೆ ಬಂದ್ರೆ ಇಬ್ರಲ್ಲಿ ಒಬ್ರಿಗೆ ಪ್ರೀತಿ ಪಾತ್ರರ ಪತ್ರದ ಜೊತೆ ಇಮ್ಯುನಿಟಿ ಸಿಗೋದಂತೂ ಗ್ಯಾರಂಟಿ. ಯಾರಿಗಾಗಿ ಮಿಡಿಯತ್ತೆ ಮನೆಯ ಒಗ್ಗಟ್ಟಿನ ಮನಸ್ಸು, ಯಾರಿಗ್ ಸಿಗತ್ತೆ ಅಮೃತ ಹಸ್ತದ ಆಶೀರ್ವಾದ ಅಂತ ತಿಳ್ಕೊಳ್ಳೋಕೆ ಇನ್ನೊಂದಿನ ಕಾಯ್ಲೇಬೇಕು ಅಂತಿದ್ದಾರೆ ಬಿಗ್ ಬಾಸ್.